ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಬೆಳ್ಳಂಬೆಳಗ್ಗೆ ಅಗಲಗುರ್ಕಿ ಗ್ರಾಮದಲ್ಲಿ ಸರಣಿ ಕಳ್ಳತನ. ಮನೆಯಲ್ಲಿ ಮಲಗಿರುವಾಗಲೇ ನಗ ನಾಣ್ಯ ದೋಚಿ ಪರಾರಿಯಾದ ಖದೀಮರು. 260 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿ, 4 ಲಕ್ಷ ರೂಪಾಯಿ ನಗದು ಕಳವು. ಚಿಕ್ಕಬಳ್ಳಾಪುರದಲ್ಲಿ ದಲಿತರು ಸವರ್ಣೀಯರ ನಡುವೆ ಘರ್ಷಣೆ. ದೇವರ ಉತ್ಸವ ಮೂರ್ತಿ ಮೆರವಣಿಗೆ ವಿಚಾರದಲ್ಲಿ 2 ಗುಂಪುಗಳ ನಡುವೆ ಗಲಾಟೆ. ದೇವರ ಉತ್ಸವ ಮೂರ್ತಿ ಮುಟ್ಟಬೇಡಿ ಎಂದರಂತೆ ಸವರ್ಣೀಯರು. ಏರುತ್ತಿದೆ ಚೀಮುಲ್ ಚುನಾವಣೆ ಕಾವು. ಗೌರಿಬಿದನೂರಿನಲ್ಲಿ ಹಾಲಿ ಮಾಜಿ ಶಾಸಕರ ನಡುವೆ ಮಾತಿನ ಯುದ್ಧ. ರೈತರ ಬಂಡವಾಳಶಾಹಿಗಳ ರೈತರೇ ನಿರ್ಧಾರ ಮಾಡಲಿ ಎಂದ ಶಿವಶಂಕರ ರೆಡ್ಡಿ. ವಾರ್ತೆಗಳ ವಿವರ. ಅದೊಂದು ಗ್ರಾಮದ ದಂಪತಿಗಳಿಬ್ಬರು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಎಂದಿನಂತೆ ಕಾಲೇಜಿನಿಂದ ಬಂದು ಅಡುಗೆ ಮಾಡಿ ರಾತ್ರಿ ಊಟ ಮುಗಿಸಿ ಮಲಗಿದ್ದಾರೆ. ಆದರೆ ಬೆಳಗ್ಗೆ ಎದ್ದು ನೋಡಿದರೆ ಮನೆಯೆಲ್ಲ ಬಟ್ಟೆಗಳನ್ನು ಚಿಲ್ಲಾಪಿಲ್ಲಿಯಾಗಿ ಬೀರುವಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಲಕ್ಷಾಂತರ ರೂಪಾಯಿ ಕ್ಯಾಶ್ ಹಾಗೂ ಪಕ್ಕದ ಮನೆಯಲ್ಲಿ ನಗದು ಹಾಗೂ ಚಿನ್ನಾಭರಣ ಕಳವಾಗಿದೆ. ಒಂದೇ ರಾತ್ರಿ 2 ಕಡೆ ಕಳ್ಳತನವಾಗಿರುವುದನ್ನು ತಿಳಿದ ಗ್ರಾಮಸ್ಥರು ದಂಗಾಗಿದ್ದಾರೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಕಷ್ಟಪಟ್ಟು ದುಡಿದು ಖರೀದಿ ಮಾಡಿದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿರುವುದನ್ನು ಕಂಡು ಕಣ್ಣೀರು ಹಾಕುತ್ತಿರುವ ಮಹಿಳೆ. ಮತ್ತೊಂದೆಡೆ ರಾತ್ರಿ ಸಂಬಂಧಿಕರ ಮನೆಗೆ ಹೋಗಿ ಬೆಳಿಗ್ಗೆ ವಾಪಸ್ ಮನೆಗೆ ಬರುವಷ್ಟರಲ್ಲಿ ಮನೆಯೆಲ್ಲ ಬಟ್ಟೆಗಳು ಚೆಲ್ಲಾಪಿಲ್ಲಿಯಾಗಿದ್ದನ್ನು ಕಂಡು ಗಾಬರಿಯಲ್ಲಿರುವ ಯುವಕ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದಲ್ಲಿ. ಹೌದು, ಅಗಲಗುರ್ಕಿ ಗ್ರಾಮದ ಉಮಾ ಹಾಗೂ ರವಿ ದಂಪತಿಗಳಿಬ್ಬರು ಪ್ರತಿಷ್ಠಿತ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿದ್ದು, ಎಂದಿನಂತೆ ಕೆಳಗಡೆ ಮನೆಯಲ್ಲಿ ರಾತ್ರಿ ಊಟ ಮುಗಿಸಿ ಸುಮಾರು 11 ಗಂಟೆ ಸಮಯದಲ್ಲಿ 2ನೇ ಅಂತಸ್ತಿನ ಮನೆಯಲ್ಲಿ ಮಲಗುವುದಕ್ಕೆ ಹೋಗಿದ್ದಾರೆ. ನಂತರ ಬೆಳಿಗ್ಗೆ ಸುಮಾರು 4 ಗಂಟೆ ಸಮಯದಲ್ಲಿ ಎದ್ದು ಕೆಳಗಡೆ ಮನೆಗೆ ಬಂದಿದ್ದಾರೆ. ಆಗ ಮನೆಯ ಬಾಗಿಲು ಓಪನ್ ಆಗಿರುವುದನ್ನು ಕಂಡು ಗಾಬರಿಯಿಂದ ಒಳಗಡೆ ಹೋಗಿ ನೋಡಿದ್ರೆ ಮನೆಯೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಟ್ಟೆಗಳನ್ನು ಬಿಸಾಡಿ 2 ಬೀರುವಿನಲ್ಲಿದ್ದ ಲಾಂಗ್ ಚೈನ್, ನೆಕ್ಲೆಸ್, 14 ಜೊತೆ ವಾಲೆ, ಒಟ್ಟು 250 ಗ್ರಾಂ ಚಿನ್ನಾಭರಣ ಹಾಗೂ 3 ಲಕ್ಷ ರೂಪಾಯಿ ಕ್ಯಾಶ್ ಅನ್ನು ಕದ್ದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಸರ್, ನಮ್ಮನೆ ಇದೆಲ್ಲ ಒಡವೆ ಮತ್ತು ದುಡ್ಡೆಲ್ಲ ಎತ್ಕೊಂಡು ಹೋಗಿದ್ದಾರೆ ಸರ್. ಏನೇನಿತ್ತು? ಇದು ಗೋಲ್ಡ್ ಮತ್ತು 3 ಲಕ್ಷ ರೂಪಾಯಿಗೆ ಚೀಟಿದ್ದು ಕಾಸಿತ್ತು, ಅದೆಲ್ಲ ತೊಗೊಂಡು ಹೊಂಟೋಗಿದ್ದಾರೆ. ನಾನು ಪರ್ಸಲ್ಲಿ ಸ್ವಲ್ಪ ಇಟ್ಟಿದ್ದೆ, ಅದನ್ನು ತೊಗೊಂಡೋಗಿದ್ದಾರೆ. ಮತ್ತು ಲಾಂಗ್ ಚೈನು, ನೆಕ್ಲೆಸ್ ಎಲ್ಲ ಇತ್ತು, ಎಲ್ಲ ತೊಗೊಂಡು ಹೊಂಟೋಗಿದ್ದಾರೆ. ಮನೆಯಲ್ಲಿ ಇದ್ವಿ ಸರ್, 11 ಗಂಟೆವರೆಗೂ ಇದ್ವಿ. ನಾವು ಮಲಗೋದ ಮೇಲೆ ಮಲಗ್ತೀವಿ. ಕೆಳಗಡೆ 11 ಗಂಟೆವರೆಗೂ ಇದ್ದು ಬೀಗ ಹಾಕ್ಕೊಂಡು ಮಾಮೂಲಿ ಯಾವಾಗ ಥರನೇ ಮೇಲೆ ಹೋಗಿ ಮಲಗಿದ್ವಿ. ಮತ್ತು 4 ಗಂಟೆ ಕೆಳಗಡೆ ಬಂದು ನೋಡೋಷ್ಟೊಳಗಡೆ ಬೀಗ ಎಲ್ಲ ಓಪನ್ ಆಗಿತ್ತು. ಬಾಗ್ಲ 3 ಲಕ್ಷ ರೂಪಾಯಿ ಮೇಲೆ ಇತ್ತು ಸರ್. ಚೀಟಿ ಎತ್ತಿದ್ವಿ, ಚೀಟಿ ಕಾಸೆಲ್ಲ ಮನೆಯಲ್ಲೇ ಇತ್ತು. ಗೋಲ್ಡ್ ಒಂದು 250 ಗ್ರಾಮ್ ಮೇಲೇ ಇತ್ತು ಸರ್. ಲಾಂಗ್ ಚೈನು, ನೆಕ್ಲೆಸ್ಸು ಮತ್ತು ಓಲೆದು ಜಾಸ್ತಿ ಸೆಟ್ ಇತ್ತು ಸರ್. ಎರಡು ಚೈನ್ ಇತ್ತು. ಅವ್ರದ್ದು ಒಂದು ಉಂಗುರ, ನಂದೊಂದು ಉಂಗುರ. ಓಲೆಗಳು ಜಾಸ್ತಿ ಇದ್ದವು ಸರ್. 3 ಚೈನ್ ಒಂದಿತ್ತು. ಇಲ್ಲ, ಏನು ಸೌಂಡ್ ಏನು ಕೇಳಿಸ್ಲಿಲ್ಲ. 4 ಗಂಟೆಗೆ ಬಂದಾಗಲೇ ಗೊತ್ತಾಗಿದ್ದು. ಸರ್ ಎಲ್ಲ ಡೋರ್ ಎಲ್ಲ ಕಿತ್ಬಿಟ್ಟಿದ್ದಾರೆ ಸರ್. ಇಲ್ಲಿ ದಿವಾನ್ ಮುಂದೆ ಹಾಕಿದ್ವಿ, ಅದೆಲ್ಲ ಹಿಂದೆ ಎಳ್ದು
ಎಲ್ಲ ಈಗ ಎಲ್ಲ ಇದರಲ್ಲಿ ನಮ್ಮ ಇದಾಕ್ಬಿಟ್ಟಿದ್ದಾರೆ ಗಡಾರಿ ಓಪನ್ ಆಗಿತ್ತು. ಗೊತ್ತಿಲ್ಲ ಸರ್ ಏನರಲ್ಲಾಗಿದೆ ಅಂತ. ಅದು ಡೋರ್ ಎಲ್ಲ ಕಿತ್ಬಿಟ್ಟಿದ್ದಾರೆ ಎಲ್ಲನೂ. ಬಟ್ಟೆಗಳೆಲ್ಲ ಎಲ್ಲ ಚಲಪಿಲಿ ಸೀರೆಗಳನ್ನೆಲ್ಲ ಕಿತ್ಬಿಟ್ಟು ಅದರಲ್ಲೆಲ್ಲ ಒಳಗಡೆ ಎಲ್ಲ ಕಿತ್ತು ನೋಡಿದ್ದಾರೆ ಎಲ್ಲನೂ. ಗೊತ್ತಿಲ್ಲ ಸರ್, ಅಲ್ಲಿ ಓಡಾಡ್ತಾ ಇರ್ತಾರೆ ಈ ಕಡೆಗೆ ಸಿಮೆಂಟ್ ಕೆಲಸದವರು ಅವರು ಇವರು ಎಲ್ಲ. ಯಾರಂತ ಹೇಳೋದು, ಜಾಸ್ತಿ ಜನನೇ ಯಾರು ಓಡಾಡ್ತಾ ಇರ್ತಾರೆ. ಜಾಸ್ತಿ ಜನ ಒಂದು ದಿನಕ್ಕೊಂದು 10-15 ಜನ ಓಡಾಡ್ತಾ ಇರ್ತಾರೆ ಈ ಕಡೆ. ನಮ್ಗೆ ಯಾರು ಪರಿಚಯನೇ ಇಲ್ಲ, ಬೇರೆ ಸ್ಟೇಟ್ ಅವ್ರು ಅನ್ಸುತ್ತೆ ಅವರು. ಗೊತ್ತಿಲ್ಲ ಯಾರಂತ ಸರ್, ಗೊತ್ತಿಲ್ಲ. ಆ ಕಡೆ ಮನೆಯಲ್ಲಿ ಒಂದು ಅಂತ ಹೇಳಿದ್ರು, ಅವರೊಬ್ಬರು ಮನೆ. ಇನ್ನು ಇದೇ ಗ್ರಾಮದ ಉಮಾ ಹಾಗೂ ರವಿ ದಂಪತಿಗಳ ಮನೆಯ ಪಕ್ಕದ ರಸ್ತೆಯಲ್ಲಿರುವ ಮನೋಜ್ ಎಂಬುವವರು ತಮ್ಮ ಅಜ್ಜಿಯ ಮನೆಗೆ ಹೋಗಿ ಬೆಳಿಗ್ಗೆ ಬರುವಷ್ಟರಲ್ಲಿ ಕಬ್ಬಿಣದ ರಾಡ್ನಿಂದ ಮನೆಯ ಬಾಗಿಲನ್ನು ಓಪನ್ ಮಾಡಿ ಮನೆಯಲ್ಲಿದ್ದ 1 kgಯಷ್ಟು ಬೆಳ್ಳಿ ಹಾಗೂ 1 ಲಕ್ಷ ರೂಪಾಯಿ ಕಳ್ಳತನವಾಗಿರುವುದನ್ನು ಕಂಡು ಮನೋಜ್ ಪೊಲೀಸರಿಗೆ ತಿಳಿಸಿದ್ದಾರೆ. ಅಗಲಗುರ್ಕಿ ಗ್ರಾಮದ ಗ್ರಾಮಸ್ಥರು ಒಂದೇ ರಾತ್ರಿ 2 ಕಡೆ ಕಳ್ಳತನವಾಗಿರುವುದನ್ನು ಕಂಡು ದಂಗಾಗಿದ್ದಾರೆ. ಮನೋಜ್ ಯಾದವ್ ಅಂತ ನನ್ನ ಹೆಸರು. ಅದೇ ನಿನ್ನೆ ನೈಟು ಮನೇಲಿ ಯಾರೂ ಇರಲಿಲ್ಲ, ಒಬ್ಬನೇ ಇದ್ದಿದ್ದು ನಾನು. ಬೆಳಗ್ಗೆ ಬರೋ ಅಷ್ಟರಲ್ಲಿ ಡೋರ್ ಲಾಕ್ ಎಲ್ಲ ಹೊಡೆದ್ಬಿಟ್ಟು ಮನೆ ಒಳಗಡೆ ನುಗ್ಗಿ ಕ್ಯಾಶ್ ಇತ್ತು, 1 ಲಕ್ಷ ಕ್ಯಾಶ್ ಇತ್ತು, ಒಂದು ಗೋಲ್ಡ್ ರಿಂಗ್ ಇತ್ತು, 1 kgವರೆಗೂ ಬೆಳ್ಳಿ ಇತ್ತು. ಎಲ್ಲ ಡೋರ್ ಲಾಕ್ ಎಲ್ಲ ಹೊಡೆದ್ಬಿಟ್ಟು ಲಾಕರ್ದು ಎಲ್ಲ ತೊಗೊಂಡು ಬಟ್ಟೆ ಎಲ್ಲ ತೆಗ್ದಾಕಿ ತೊಗೊಂಡೋಗಿದ್ದಾರೆ. ಫ್ರಂಟ್ ಲಾಕ್ ಡೋರ್ ಮಾಡಿದ್ದೆ, ಆದ್ರೂ ಅದನ್ನು ಬೆಂಡ್ ಮಾಡಿ ಒಳಗಡೆ ಬಂದು ತೊಗೊಂಡೋಗಿದ್ದಾರೆ. ಅದು ಬ್ರಾಡಲ್ ಏನಾದ್ರು ಓಪನ್ ಮಾಡ್ದಂಗಿದ್ದಾರೆ. ಫ್ರಂಟ್ ಡೋರು ಎರಡು ಡೋರ್ ಇದೆ, ಸೇಫ್ಟಿ ಡೋರ್ ಒಂದಿದೆ ಮತ್ತು ಮಾಮೂಲಿ ಡೋರ್ ಒಂದಿದೆ. ಆದರೂ ಓಪನ್ ಮಾಡಿದ್ದಾರೆ ಅದನ್ನು. ಅದು ಲಾಕ್ ಇರಲಿಲ್ಲ. ಅದು ನಾನು ಒಬ್ಬನೇ ಇರೋದು, ಮನೇಲಿ ಯಾರೂ ಇಲ್ಲ. ನಮ್ಮ ಅಪ್ಪ ನಮ್ಮ ಡೆತ್ ಆಗಿದ್ದಾರೆ, ಒಬ್ಬನೇ ಇರೋದು. ಮಿಡ್ ನೈಟ್ ಆಗಿರೋದು ಅನ್ಕೊತೀನಿ ಸರ್, ನಾನು ಇರಲಿಲ್ಲ. ಗೋಲ್ಡ್ ಒಂದು 7 ಗ್ರಾಮ್ 8 ಗ್ರಾಮ್ ಉಂಗುರ ಒಂದಿತ್ತು, 1 kg ಬೆಳ್ಳಿ ಇತ್ತು, ಮತ್ತು ಕ್ಯಾಶ್ 1 ಲಕ್ಷವರೆಗೂ ಕ್ಯಾಶ್ ಇತ್ತು. ಅಗಲಗುರ್ಕಿ. ನಮ್ಮದು ಇದು 2ನೇ ಮನೆ. ಇದು ಮುಂದೆ ಒಂದಾಗಿದೆ, ಇದು 2ನೇ ಮನೆ. ಮಿಡ್ ನೈಟ್ ಆಗಿರೋದು ಅನ್ಕೊತೀನಿ ಸರ್. ಅನುಮಾನ ಹಾಂ ಕೊಟ್ಟಿದ್ದೀವಿ ಸರ್. ಇನ್ನು ಘಟನೆ ತಿಳಿದು ಸ್ಥಳಕ್ಕೆ ಬಂದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪೊಲೀಸರು ಹಾಗೂ ಶ್ವಾನದಳ ಬೆರಳಚ್ಚು ತಜ್ಞರು ಪರಿಶೀಲನೆ ನಡೆಸಿದರು. ದೂರನ್ನು ದಾಖಲಿಸಿಕೊಂಡ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪೊಲೀಸರು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗ್ರಾಮ ದೇವತೆಯ ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮಾಡಲು ಗ್ರಾಮಸ್ಥರು ಎಲ್ಲ ಜಾತಿ ಜನಾಂಗದವರಿಂದ ಚಂದ ವಸೂಲಿ ಮಾಡಿದ್ರ. ಆದರೆ ಗ್ರಾಮ ದೇವತೆಯ ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮಾಡುವ ವೇಳೆ ದಲಿತರು ಉತ್ಸವ ಮೂರ್ತಿಯನ್ನ ಹೊರಲು ಮುಂದಾಗಿದ್ದಕ್ಕೆ ಸವರ್ಣೀಯರು ತಡೆದು ದೌರ್ಜನ್ಯವೆಸಗಿದ ಘಟನೆ ನಡೆದಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಆನೆಮಡುಗು ಕೊತ್ತೂರು ಗ್ರಾಮ. ಗ್ರಾಮದಲ್ಲಿ 80ಕ್ಕೂ ಹೆಚ್ಚು ಎಲ್ಲ ಜಾತಿ ಜನಾಂಗದ ಕುಟುಂಬಗಳಿವೆ. ಗ್ರಾಮದಲ್ಲಿರುವ ಮಾರಮ್ಮ ಎನ್ನುವ ಗ್ರಾಮ ದೇವತೆಯ ಮೆರವಣಿಗೆ ಮಾಡಲು ನಿರ್ಧರಿಸಿ ಪ್ರತಿಯೊಬ್ಬರಿಂದ ಚಂದ ವಸೂಲಿ ಮಾಡಿದ್ದಾರಂತೆ. ಆದರೆ ನಿನ್ನೆ ದೇವರ ಮೆರವಣಿಗೆ ಮಾಡುವ ವೇಳೆ ದಲಿತ ಯುವಕರು ತಾವು ಉತ್ಸವ ಮೂರ್ತಿಯನ್ನು ಹೊರಬೇಕೆಂದು ಒತ್ತಿಕೊಳ್ಳಲು ಮುಂದಾಗಿದ್ದಾರೆ. ಅದಕ್ಕೆ ಗ್ರಾಮದ ಸವರ್ಣೀಯರು ವಿರೋಧ ವ್ಯಕ್ತಪಡಿಸಿ ವಾಗ್ವಾದ ನಡೆಸಿದ್ದಾರಂತೆ. ಇದರಿಂದ ಕೆರಳಿದ ದಲಿತ ಯುವಕರು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. మీరేమన్నా ప్రశ్నలు అయితే చెప్పండి. అడిగితే మాత్రం సెట్టోల్లో మీకు అడగకపోతే మంచోళ్ళు మీకు
ಅಣ್ಣ ವರ್ಷನೂ ಓಂ ಶಕ್ತಿ ಮಾಲೆ ಹಾಕ್ತೀವಿ. ಫಸ್ಟೇನೆ ಇದು ಶಬರಿಮಲೆ ಇದು ಹಾಕಿದ್ರು ಮಾಲೆ, ಅವ್ರಿಗೆ ಬೀಗ ಎಲ್ಲ ತೆಗೆದು ಅವ್ರಿಗೆ ಒಳಗಡೆ ಎಲ್ಲ ಬಿಟ್ಟಿದ್ದಾರೆ. ಸೊ ನಾವು ಕೇಳಕ್ಕೆ ಹೋದರೆ ಬೀಗ ಕೊಡಲಿಲ್ಲ, ತೆಗೆದು ಇಲ್ಲ. ದೇವರನ್ನು ಮೆರವಣಿಗೆ ತೆಗಿಬೇಕು ಅಂತ ಕೇಳಿದ್ರೆ ಅದಿಲ್ಲ ಮೂಲೆಗಿದೆ, ಈಗ ಆಗಲ್ಲ ಎತ್ತಕ್ಕಂತ ಅವರು ಹೇಳಿದ್ರು. ಸೊ ನಾವ್ಯಾಕೆ ಗಲಾಟೆ ಬೀಳ್ಬೇಕಂತ ನಾವು ಯಾರಿಗೂ ಹೇಳ್ದಿಲ್ಲ, ದೊಡ್ಡವ್ರಿಗೂ ಹೇಳಿಲ್ಲ, ನಾವು ಕಳ್ದಿರಾಗೋದು. ನಮ್ಗೆ ರಾತ್ರಿ ಎಲ್ಲ ಅಂದರೆ ಎಸ್ ಸಿಗಳು ಅಂತ ಬಲೆ ಇದು ಮಾಡ್ತಿರೋದು. ದೇವ್ರನ್ನೊಬ್ಬರು ಎತ್ಕೊಳಕ್ಕೆ ಹೆಗ್ಲ ಮೇಲೆ ಎತ್ಕೊಳಕ್ಕೆ ಹೋಗಿದ್ರೆ ಕಿತ್ಕೊಂಡಿರೋದೊಂದು, ಆ ಥರ ನಡಿಬಾರ್ದು. ಊರೆಲ್ಲ ಒಂದೇ ಒಗ್ಗಟ್ಟಾಗಿರ್ಬೇಕಂತ ಎಲ್ಲರೂ ಕೇಳ್ಕೊತಾರೆ. ದೂಷಣೆ ಅದೇ ಫಸ್ಟ್ ಕಾನೂನು ಅಂದರೆ ಎಸ್ ಸಿಗಳು ನೀವು ದೂರ ಇರಬೇಕು, ಈ ಕಡೆ ಬರಬಾರ್ದು ಅಂತ. ಎಲ್ರಿಗೂ ಮುಂದೆ ಬೇಕಾಗಿರೋದು ಎಸ್ ಸಿಗಳು ಮಾತ್ರನೇ, ಅದೇ ಫಸ್ಟ್ ಮಾತಾಡ್ಬೇಕು. ಇವಾಗ ಏನೇನಾದ್ರೂ ನಾವೇ ಹೋಗ್ಬೇಕು ಮುಂದೆ. ಅದು ನೀವು ಬರಲೇಬೇಡ್ರಿ, ವಸೂಲಿಗೆಲ್ಲ ಸಾವಿರ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ, ಅವತ್ತೆಲ್ಲ ಇದು ಮಾಡಬೇಕು ಅಂತ. ಆ ಥರನೇ ಎಲ್ಲರೂ ನೆನ್ನೆ ಇದ್ದಿದ್ರಿ, ಯಾವುದೂ ಈ ರಾಮಾಯಣ ಇರ್ತಿರ್ಲಿಲ್ಲ. ಅದೆಲ್ಲ ಕಲೆಕ್ಷನ್ ಮಾಡಿ ಎಲ್ಲ ತಂದರು, ಕುರಿಗಳೆಲ್ಲ ತಂದರು, ಇದು ಮಾಡಿದ್ರು. ತಿನ್ನೋ ಇದ್ರೆ ಎಲ್ಲ ಇದು ಮಾಡಿಬಿಟ್ಮೇಲೆ ನೀವು ಮುಂದೆ ಬರಬೇಡ್ರಿ ಅಂದರೆ ಅವ್ರಿಗೂ ಕೋಪ ಬರುತ್ತಲ್ವ ಸರ್. ಎಲ್ಲರೂ ಒಗ್ಗಟ್ಟಾಗೇ ಇರಬೇಕು. ಜನ ಅಂದಮೇಲೆ ಎಲ್ಲ ಆ ದೇವರು ನೀವು ಬರಲೇಬೇಡ್ರಿ, ಎಸ್ ಸಿಗಳೆಲ್ಲ ಮಾದ್ಗಿರು ನೀವು ಹಿಂದೆನೇ ಇರಬೇಕು, ಅಲ್ಲಿಗೆ ಓಡ್ಯಾರು ಮಾತ್ರ ಮುಂದೆ ಬರಬೇಕಷ್ಟೇ. ಆದರೆ ಎಲ್ರಿಗೂ ಸಮಾನ ಇರುತ್ತಲ್ವ ಸರ್. ದೇವ್ರ ಅಂದಮೇಲೆ ಊರೆಲ್ಲ ಗ್ರಾಮ ದೇವತೆ ಅಂದರೆ ಎಲ್ರಿಗೂ ಒಂದೇ ಇದು ಇರುತ್ತೆ. ಊರವರೇ ಸರ್, ರೆಡ್ಡಿಸ್ ಅವರೇ ಸರ್, ಅವರೇ ಆ ಥರ ಹೇಳಿ. ಅಲ್ಲಿ ಸಾಧನಹಳ್ಳಿಯಲ್ಲಿ ಹೇಳಿದ್ರಲ್ಲ ನೀವು ಎತ್ಕೋಬೋದು ಅಂತೇಳಿ, ನಮ್ಮೂರು ದಲಿತ ಹುಡುಗ ನವೀನ್ ಅಂತ ಒಬ್ಬ ಹುಡುಗ ಹೋಗಿ ಎತ್ಕೊಂಡು ಹೋಗಿದ್ರೆ ನಮ್ಮೂರು ವಾಟರ್ ಮ್ಯಾನ್ ನರಸಿಂಹಪ್ಪ ಅನ್ನೋರು 2-3 ಸಲ ಕಿತ್ಕೊಂಡಿದ್ದಾರೆ. ಅವ್ರು ಚೆಂದ ಕಟ್ಟಿರೋದು, ನಾವು ಚೆಂದ ಕಟ್ಟಿರೋದು, ಅವ್ರೇನು ಜಾಸ್ತಿ ಕಟ್ಟಿರಲ್ಲ. ಎಸ್ ಸಿ ಅವ್ರಿಗೂ ಅಂತೇಳಿ ಮೇಲ್ಮಟ್ಟ ನೋಡಿರೋದು ಅವರು, ಮೇಲ್ಮಟ್ಟ ನೋಡ್ತಿರೋದು ಅವರು. ನಾವು ಏನಕ್ಕೆ ಕಿತ್ಕೊಂಡ್ರು ಮೇಲೆ ಕೋಲು ಏನಕ್ಕೆ ಕಿತ್ಕೊಂಡ್ರು ಅಂದರೆ ನಾವು ಒಲೆಯವರು ಅಂತೇಳಿ ಕಿತ್ಕೊಂಡಿರೋದು ಅವರು. ನಾವು ಮಾಡಿದ್ರು ಇವ್ರು ಬೆಳಿಬಾರ್ದು ಅಂತೇಳಿ ಕಿತ್ಕೊಂಡಿರೋದು. ಇಷ್ಟೇ, ನಮಗೆ ನ್ಯಾಯ ಬೇಕು. ಅವ್ರು ಯಾವ ಥರ ದೇವಸ್ಥಾನಕ್ಕೆ ಪ್ರವೇಶ ಕೊಡ್ತಾ ಇದ್ದಾರೋ ನಾವು ಅದೇ ಥರ ಪ್ರವೇಶ ಕೊಡಬೇಕು. ಇಲ್ಲ, ತಿಂಗಳ ಹುಣ್ಣಿಮೆ ಭಜನೆ ಆಗುತ್ತೆ. ಅವತ್ತು ಚಳಿಯಲ್ಲಿ ಒಪ್ಪಾರ ಹಾಕ್ಕೊಂಡು ಅಲ್ಲಿ ಶೆಡ್ಡು ಏನಾದರೂ ಇದು ಟಾರ್ಪಲ್ ಏನಾದ್ರು ಹಾಕ್ಕೊಂಡು ನಾವು ಅಲ್ಲೇ ಭಜನೆ ಮಾಡಬೇಕು. ಅವ್ರು ಮಾತ್ರ ಒಳಗಡೆ ಮಾಡ್ಕೊಂಡು ಆರಾಮ್ ಬೆಡ್ಶೀಟ್ ಹಾಕೊಂಡು ನಾವು ಚಳಿಯೆಲ್ಲ ಇರಬೇಕು. ಅವ್ರಿಗೆ ಏನು ಕೊಡ್ತಾರೋ ಚಂದ ಅದಕ್ಕೂ ನಾವೇ ಕೊಡ್ತೀವಿ. ಅವ್ರಿಗಿನ ಫಸ್ಟ್ ನಾವೇ ಕಟ್ಟಿರ್ತೀವಿ ಲಿಸ್ಟ್ ಯಾವ ಲಿಸ್ಟೇ ತಗೊಂಬಂದು ನೋಡ್ರಿ, ನಾವೇ ಫಸ್ಟ್ ಇರ್ತೀವಿ. ಅದ್ರಲ್ಲಿ ಅವ್ರು ಕಟ್ಟಿಲ್ಲ ಅಂದ್ರೆ ಅವರು ಅದೇ ಏನೋ ಜಮಾಯಿಸ್ಕೊಂಡು ಏನೋ ಮಾಡ್ಕೊಂಡು. ಇನ್ನು ಸುದ್ದಿ ತಿಳಿಯುತ್ತಿದ್ದಂತೆ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಉದ್ವಿಗ್ನ ಪರಿಸ್ಥಿತಿ ತಿಳಿಗೊಳಿಸಿದರು. ಗ್ರಾಮದ ಸವರ್ಣೀಯರು ಹಾಗೂ ದಲಿತರನ್ನು ದೇವಸ್ಥಾನದ ಬಳಿ ಕರೆಯಿಸಿ ರಾಜಿ ಸಂಧಾನ ಮಾಡಿದರು. ಗ್ರಾಮಸ್ಥರು ಶಾಂತಿಯಿಂದ ಇರುವಂತೆ ಹಾಗೂ ದೇವರ ಮುಂದೆ ಎಲ್ಲರೂ ಸರಿಸಮಾನರು, ಜಾತಿ ತಾರತಮ್ಯ ಮಾಡದಂತೆ ತಿಳಿ ಹೇಳಿದರು. ಯಾಕಂದ್ರೆ ಯಾವುದೇ ಆಗಲಿ ಪದ್ಧತಿಗಳನ್ನೋದು ಕಾಲ ಬದಲಾದಂಗೆ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ತಕ್ಕಂಗೆ ನಾವು ಬದಲಾಗಬೇಕು. ಆ್ಯಂಡ್ ಇಂಡಿಪೆಂಡೆನ್ಸ್ ಬಂದು ಸಂವಿಧಾನ ಎಲ್ಲ ರಚನೆ ಆಗಿ ತುಂಬ ವರ್ಷಗಳಾಗಿದೆ. ಎಲ್ಲರಿಗೂ ಒಂದು ಸಮಾನವಾದ ಹಕ್ಕಿರುತ್ತೆ. ಈಗ ನಾವಿಲ್ಲೆಲ್ಲ ಕಮ್ಯುನಿಟಿಯಿಂದ ಬಂದಿರೋ ಅಧಿಕಾರಿಗಳು ಇಲ್ಲಿ ಇರ್ತೀವಿ. ನಮ್ಮ ಜಾತಿ ಯಾವುದು, ಸಮುದಾಯ ಯಾವುದು ಅಂತ ನಿಮಗೆ ಗೊತ್ತಿರಲ್ಲ. ಈಗ ನಾವೇ ದೇವ್ರನ್ನ ಮುಟ್ಬೇಕಂದ್ರೂ ಸಹ ನೀವು ಯಾವ ಜಾತಿ ಅಂತ ಕೇಳಿ ಬಿಡೋ ಅಂತ ಪರಿಸ್ಥಿತಿ ಇಲ್ಲ. ಸೊ ಆ ರೀತಿ ಒಂದು ಊರಲ್ಲಿ ಒಗ್ಗಟ್ಟಿದ್ರೆ ಆರ್ಥಿಕವಾಗಿರ್ಬೋದು ಅಥವಾ ಶೈಕ್ಷಣಿಕವಾಗಿರ್ಬೋದು ಏಳಿಗೆ ಅನ್ನೋದು ಆಗುತ್ತೆ ಹೊರತು ಈ ಥರ ಗಲಾಟೆಗಳಿಂದ ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ. ಸೊ ಎಲ್ಲರೂ ಈ ವಿಷಯನ ಅರ್ಥಕೊಂಡು ಮುಂದಕ್ಕೆ ಈ ಥರ ಸಿಚುವೇಶನ್ಸ್ ಯಾವುದು ಆಗದಿರೋ ನೋಡ್ಕೊಳ್ಳಿ. ಸವರ್ಣೀಯರು ಹಾಗೂ ದಲಿತರ ವಾಗ್ವಾದದ ಮಧ್ಯೆ ಗ್ರಾಮ ದೇವತೆಗಳಾದ ಮಾರಮ್ಮ, ಗಂಗಮ್ಮ ದೇವಿ ಉತ್ಸವ ಮೂರ್ತಿಗಳು ಕೆಲಕಾಲ ಬೀದಿಯಲ್ಲಿರುವಂತಾಗಿತ್ತು. ಕೊನೆಗೆ ಪೊಲೀಸರು ಗ್ರಾಮಸ್ಥರ ಮನವೊಲಿಸಿ ಉತ್ಸವ ಮೂರ್ತಿಗಳನ್ನು ದೇವಸ್ಥಾನಕ್ಕೆ ಕಳುಹಿಸಿಕೊಟ್ಟರು. ಮತ್ತೊಂದೆಡೆ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದ್ದು ಪೊಲೀಸರು ಬಂದೋಬಸ್ತ್ ಏರ್ಪಡಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಮೂಲ್ ಎಂಬುದು ಹೈನು ರೈತರೇ ಕಟ್ಟಿ ಬೆಳೆಸಿದ ಸಂಸ್ಥೆಯಾಗಿದ್ದು ಇಲ್ಲಿ ರೈತರ ಹಿತ ಕಾಯುವವರು ಆಯ್ಕೆಯಾಗಬೇಕು.
ಆದರೆ ಪ್ರಸ್ತುತ ಬಂಡವಾಳಶಾಹಿಗಳು ಚಿಮುಲ್ಗೆ ಸ್ಪರ್ಧಿಸಲು ಮುಂದಾಗಿದ್ದು ಪ್ರಸ್ತುತ ಚುನಾವಣೆಯಲ್ಲಿ ರೈತರ ಇಲ್ಲವೇ ಬಂಡವಾಳಶಾಹಿಗಳ ಎಂಬುದನ್ನು ರೈತರೇ ನಿರ್ಧಾರ ಮಾಡಲಿ ಎಂದು ಮಾಜಿ ಶಾಸಕ ಶಿವಶಂಕರ್ ರೆಡ್ಡಿ ಕರೆ ನೀಡಿದ್ದಾರೆ. ಇನ್ನು ಚಿಮುಲ್ ಚುನಾವಣೆ ಟಾಕ್ ಫೈಟ್ ಕುರಿತು ಒಂದು ವರದಿ ಇಲ್ಲಿದೆ. ಚಿಮುಲ್ ಚುನಾವಣೆ ಫೆಬ್ರವರಿ 1ರಂದು ನಡೆಯಲಿದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ವಿಶ್ವಾಸ ವ್ಯಕ್ತಪಡಿಸಿದರು. ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಅವರು, ಚಿಮುಲ್ ನಿರ್ದೇಶಕರ ಚುನಾವಣೆಗೆ ಮಂಚೇನಹಳ್ಳಿ ಮತ್ತು ಗೌರಿಬಿದನೂರು ಕ್ಷೇತ್ರ ವಿಂಗಡಣೆಯಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರ ಮಧ್ಯಸ್ಥಿಕೆಯಲ್ಲಿ ಒಮ್ಮತ ಮಾಡಿಕೊಂಡು ಅವಿರೋಧವಾಗಿ ನಿರ್ದೇಶಕರ ಆಯ್ಕೆ ಮಾಡಿಕೊಳ್ಳಲು ತೀರ್ಮಾನಿಸಿದೆವು. ಆದರೆ ರಾತ್ರೋರಾತ್ರಿ ನಮ್ಮ ಅಭ್ಯರ್ಥಿ ಡಿಎನ್ ವೆಂಕಟರೆಡ್ಡಿ ಕೆಎಚ್ಪಿ ಬಣಕ್ಕೆ ಸೇರ್ಪಡೆಗೊಂಡಿದ್ದರಿಂದ ಚುನಾವಣೆ ಅನಿವಾರ್ಯವಾಯಿತು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಎಂದರು. ಚಿಮುಲ್ ಚುನಾವಣೆಗೆ ಗೌರಿಬಿದನೂರು ಕ್ಷೇತ್ರದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಮಂಡಿಕಲ್ ದಿನೇಶ್, ತೊಂಡೆಬಾವಿ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾಗರಾಜ್ ಅವರನ್ನು ಕಣಕ್ಕಿಳಿಸಲಾಗಿದೆ. ಮಹಿಳಾ ಅಭ್ಯರ್ಥಿಯನ್ನು ಶೀಘ್ರದಲ್ಲಿಯೇ ಘೋಷಣೆ ಮಾಡಲಾಗುವುದು ಎಂದರು. ಚಿಮುಲ್ ಚುನಾವಣೆಯಲ್ಲಿ ಹಾಲು ಮಾರಾಟ ಮಾಡುವವರಿಗಿಂತ ಆಲ್ಕೋಹಾಲ್ ಮಾರುವವರೇ 3 ಮಂದಿ ಅಭ್ಯರ್ಥಿಗಳಾಗಿದ್ದಾರೆ. ನಮ್ಮ ಅಭ್ಯರ್ಥಿಗಳು ಹೈನುಗಾರಿಕೆ ಮಾಡಿಕೊಂಡು ರೈತರ ಸಮಸ್ಯೆಗಳನ್ನು ಅರಿತಿದ್ದಾರೆ. ಇಂತಹ ಅಭ್ಯರ್ಥಿಗಳನ್ನು ಬೆಂಬಲಿಸುವ ಮೂಲಕ ರೈತರ ಹಾಗೂ ಒಕ್ಕೂಟದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದರು. ನಗರದ ಹೊರವಲಯದಲ್ಲಿ ಕೋಚಿಮುಲ್ನಿಂದ ಸ್ಥಾಪಿಸಿದ್ದ ಹಾಲು ಶೀತಲೀಕರಣ ಘಟಕವನ್ನು ನಮ್ಮ ಕ್ಷೇತ್ರದ ಹಿಂದಿನ ನಿರ್ದೇಶಕರು ತಮ್ಮ ಸ್ವಾರ್ಥಕ್ಕಾಗಿ ಬಿಎಂಸಿಗಳನ್ನು ತೆರೆದು ಶೀತಲೀಕರಣ ಘಟಕವನ್ನು ಶಾಶ್ವತವಾಗಿ ಮುಚ್ಚುವಂತೆ ಮಾಡಿರುವುದೇ ಹಿಂದಿನ ನಿರ್ದೇಶಕರಾದ ಜೆ ಕಾಂತರಾಜು, ಸುನಂದಮ್ಮ ಅವರ ಸಾಧನೆಯಾಗಿದೆ. ಇವರಿಗೆ ರೈತರ ಹಿತಾಸಕ್ತಿಯ ಚಿಂತನೆಯೇ ಇಲ್ಲ ಎಂದರು. ರೈತರ ಹಿತಾಸಕ್ತಿ ಕಾಪಾಡೋದ್ರಿಂದ ಜಾಸ್ತಿ ಎಲ್ಲಿ ದುಡ್ಡು ಹೊಡಿಬೇಕು, ಎಷ್ಟು ದುಡ್ಡು ಹೊಡಿಬೇಕು ಅನ್ನೋದೇ ಇವರ ಅಜೆಂಡಾ. ಅದಕ್ಕೆ ನಾವು ಯಾವ ಕಾರಣಕ್ಕೂ ಇಬ್ರು ವ್ಯಾಪಾರಸ್ಥರೇ, ಇಬ್ರು ದುಡ್ಡುಗಿರಾಕಿಗಳೇ, ದುಡ್ಡು ಕೊಟ್ಟು ನಾವು ಮಾಡ್ಕೊಡ್ತೀವಿ ಅಂತ ಪ್ರಯತ್ನ ಮಾಡ್ತಾರೆ. ನೋಡೋಣ, ನಾವು ಜನರ ಹತ್ರ ಹೋಗ್ತೀವಿ, ರೈತರ ಹತ್ರ ಹೋಗ್ತೀವಿ, ಹೇಳ್ತೀವಿ, ಇವ್ರು ಮಾಡಿರೋದೆಲ್ಲ ಹೇಳ್ತೀವಿ. ಯಾರಿಗೂ ಕೂಡ ಇವತ್ತು ಇವರಿಂದ ಅನುಕೂಲ ಆಗೋದಿಲ್ಲ ಮುಂದೆ ಕೂಡ. ಅದು ನಮ್ಮ ದೃಷ್ಟಿ ಇರುತ್ತೆ ಅಥವಾ ನಮ್ಮ ಕ್ಯಾಂಪೇನಿಂಗ್ ದಾಟಿ ಹಂಗಿರುತ್ತೆ. ಮತ್ತು ಈ ಮಿಲ್ಕ್ ಯೂನಿಯನ್ ವಿಚಾರದಲ್ಲಿ ನಮ್ಮ ತಾಲೂಕು ಅನ್ಯಾಯ. ನಂದು ಏನಪ್ಪ ಇದೆ ಅಂದರೆ, ದೇವದಯಿಂದ ನಮ್ಮಿಬ್ಬರು ಗೆಲ್ಲಬೇಕು ಅನ್ನೋ ಆಸೆ ನಮಗಿದೆ, ಪ್ರಯತ್ನ ಇದೆ. ಗೆದ್ದ ತಕ್ಷಣ ನಮ್ಮ ಚಿಲ್ಲಿಂಗ್ ಸೆಂಟ್ರನ್ನ ಅದನ್ನು ಏನೋ ಒಂದು ಪ್ಯಾಕೇಜ್ ಯೂನಿಟ್ ಮಾಡ್ತಾರೋ ಅಥವಾ ಇನ್ನೇನೋ ಯೂನಿಟ್ ಮಾಡ್ತಾರೋ ಅವ್ರ ಜವಾಬ್ದಾರಿ ಹಾಕಿ ನಾವು ಇದನ್ನು ಮತ್ತೆ ಜೀವ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನನ್ನ ಆಸೆ. ಹಿಂದಿನ ಕೋಚಿಮುಲ್ ನಿರ್ದೇಶಕರು ಹಾಲು ಶೀತಲೀಕರಣ ಘಟಕವನ್ನು ಮುಚ್ಚಿ ಒಂದೊಂದು ಬಿಎಂಸಿಗೆ 5 ಲಕ್ಷ ಕಿಕ್ ಬ್ಯಾಕ್ ಪಡೆದಿದ್ದಾರೆ. ಶೀತಲೀಕರಣದಲ್ಲಿ ಕಾರ್ಮಿಕರ ಕೆಲಸ ಕಳೆದುಕೊಳ್ಳುವಂತಾಯಿತು. ಒಕ್ಕೂಟದಲ್ಲಿ ಉದ್ಯೋಗಗಳನ್ನು ವ್ಯಾಪಾರೀಕರಣ ಮಾಡಿಕೊಂಡು ಕೇವಲ ಸ್ವಾರ್ಥಕ್ಕಾಗಿ ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು. ಇನ್ನು ಕ್ಷೇತ್ರದ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ಡೋಂಗಿ ರಾಜಕಾರಣ ಮಾಡುತ್ತಿದ್ದಾರೆ. ನಾನು ತಂದಿರುವ ಅನುದಾನಗಳ ಕಾಮಗಾರಿಗಳಿಗೆ ಟೇಪ್ ಕಟ್ ಮಾಡುತ್ತಿದ್ದಾರೆ. ಕ್ಷೇತ್ರದಲ್ಲಿ ಇವರ ಸಾಧನೆ ಏನು? ಅವರು ಒಂದೇ ಒಂದು ಶಾಶ್ವತ ಅಭಿವೃದ್ಧಿ ಯೋಜನೆಯಾಗಿಲ್ಲ. ಕಾಮಗಾರಿಗಳ ಗುತ್ತಿಗೆದಾರರು ಇವರ ಕಡೆಯವರೇ ಆಗಿದ್ದಾರೆ. ಇಲ್ಲಿನವರ ಪಾಡೇನು ಎಂದು ಪ್ರಶ್ನಿಸಿದರು. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಮಾತನಾಡಿ, ರೈತರ ಮತ್ತು ಬಂಡವಾಳಶಾಹಿಗಳ ನಡುವೆ ಚಿಮುಲ್ ಚುನಾವಣೆ ನಡೆಯುತ್ತಿದ್ದು ನಮ್ಮ ರೈತರು ಸ್ವಾಭಿಮಾನಿಗಳು. ರೈತರ ಪರವಾಗಿರುವವರನ್ನು ಬೆಂಬಲಿಸುತ್ತಾರೆ, ಬಂಡವಾಳಶಾಹಿಗಳನ್ನು ಬೆಂಬಲಿಸುವುದಿಲ್ಲ ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್.ವಿ. ಮಂಜುನಾಥ್ ಮಾತನಾಡಿ, ಈ ಹಿಂದೆ ಕೋಚಿಮುಲ್ ನಿರ್ದೇಶಕ ಜೆ ಕಾಂತರಾಜು ವಿರುದ್ಧವೇ ಈಗಿನ ಗೌರಿಬಿದನೂರು ಕ್ಷೇತ್ರದ ಅಭ್ಯರ್ಥಿ ಡಿಎನ್ ವೆಂಕಟರೆಡ್ಡಿ ಅವರು ಹಾಲಿನ ದರ ಇಳಿಕೆ ಹಾಗೂ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಪ್ರತಿಭಟನೆ ನಡೆಸಿದ್ದಾರೆ. ಇಂದು ಇಬ್ಬರು ಕೆಎಚ್ಪಿ ಬಣದ ಅಭ್ಯರ್ಥಿಗಳಾಗಿದ್ದಾರೆ ಎಂದು ಲೇವಡಿ ಮಾಡಿದರು. ಗೌರಿಬಿದನೂರು ಕ್ಷೇತ್ರದ ಅಭ್ಯರ್ಥಿ ಮಂಡಿಕಲ್ ದಿನೇಶ್, ಮಂಚೇನಹಳ್ಳಿ ಕ್ಷೇತ್ರದ ಅಭ್ಯರ್ಥಿ ನಾಗರಾಜ್ ಮಾತನಾಡಿ, ಚಿಮುಲ್ ಅಭಿವೃದ್ಧಿ ಜೊತೆಗೆ ರೈತರ ಆರ್ಥಿಕ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು.
ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಮೊನ್ನೆಯಷ್ಟೇ ಕೇಬಲ್ ಕಳವು ಮಾಡ್ತಿದ್ದ ಕಳ್ಳರನ್ನ ರೈತರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಹಸಿರಾಗಿರುವಾಗಲೇ ಮತ್ತೆ ಕೇಬಲ್ ಕಳ್ಳರು ಅಟ್ಟಹಾಸ ಮೆರೆದಿದ್ದಾರೆ. ಗುಡಿಬಂಡೆ ತಾಲೂಕಿನ ರೈತರ ನಿದ್ದೆಗೆಡಿಸಿರುವ ಕೇಬಲ್ ಕಳ್ಳರು ಒಂದೇ ರಾತ್ರಿಯಲ್ಲಿ ಹಲವಾರು ರೈತರ ಕೇಬಲ್ ಕದಿಯುವ ಮೂಲಕ ರೈತರಿಗೆ ಆತಂಕ ಮೂಡಿಸಿದ್ದಾರೆ. ಹಾಗಾದ್ರೆ ಕಳ್ಳರ ಕರಾಮತ್ತು ಏನು? ನೀವೇ ನೋಡಿ. ರೈತರ ಸಂಕಷ್ಟಕ್ಕೆ ಕೊನೆಯೇ ಇಲ್ಲವಾಗಿದೆ. ತಮ್ಮ ಸಂಕಷ್ಟ ಪೊಲೀಸರಿಗೆ ಹೇಳಿದ್ರೂ ಉಪಯೋಗವಿಲ್ಲ, ಜನಪ್ರತಿನಿಧಿಗಳಿಗೆ ಹೇಳಿದರೆ ಪ್ರಯೋಜನವಿಲ್ಲ ಎಂಬಂತಾಗಿದ್ದು, ಸಾಲ ಮಾಡಿ ಹಾಕಿದ ಕೊಳವೆ ಬಾವಿಗಳ ಕೇಬಲ್ ಕದಿಯುತ್ತಿರುವ ಕದೀಮರ ಹೆಡೆಮುರಿ ಕಟ್ಟಲು ಆಗದ ಪೊಲೀಸರ ಅಸಹಾಯಕತೆಗೆ ರೈತರು ಅಸಮಾಧಾನ ವ್ಯಕ್ತಪಡಿಸುವಂತಾಗಿದೆ. ಹೌದಾ, ಗುಡಿಬಂಡೆ ತಾಲೂಕಿನ ಚೆದುಮನಹಳ್ಳಿಯ ಸುತ್ತಮುತ್ತಲ ಜಮೀನುಗಳಲ್ಲಿ ಭಾನುವಾರ ತಡರಾತ್ರಿ ಕೇಬಲ್ ಕಳ್ಳರು ಅಟ್ಟಹಾಸ ಮೆರೆದಿದ್ದಾರೆ. ಏಕಕಾಲಕ್ಕೆ ಹಲವು ರೈತರ ಬೋರ್ವೆಲ್ಗಳ ಕೇಬಲ್ ಕಳವು ಮಾಡಲಾಗಿದ್ದು, ರೈತರು ಆತಂಕಕ್ಕೀಡಾಗಿದ್ದಾರೆ. ಚೆದುಮನಹಳ್ಳಿಯ ನಿವಾಸಿ ನಾರಾಯಣಸ್ವಾಮಿ ಎಂಬುವರ ಶೆಡ್ ಬೀಗ ಮುರಿದ ಕಳ್ಳರು ಒಳಗೆ ಸಂಗ್ರಹಿಸಿಟ್ಟಿದ್ದ 400 ಮೀಟರ್ ಫಿನೋಲಿಕ್ಸ್ ಕೇಬಲ್ ಮತ್ತು ಮೇನ್ ಸ್ವಿಚ್ಗಳನ್ನು ದೋಚಿದ್ದಾರೆ. ಕಳ್ಳರು ಶೆಡ್ನ ಕಬ್ಬಿಣದ ಬಾಗಿಲು ಕಲ್ಲಿನಿಂದ ಜಜ್ಜಿ ಜಖಂಗೊಳಿಸಿ ಒಳನುಗ್ಗಿದ್ದಾರೆ. ಅಲ್ಲದೆ ಅಕ್ಕಪಕ್ಕದ ಜಮೀನಿನ ಆದೇಶ್ ಎಂಬುವರ ಬೋರ್ವೆಲ್ನಿಂದ 30 ಮೀಟರ್ ಕೇಬಲ್, ಮತ್ತೊಬ್ಬ ರೈತ ನಾರಾಯಣಸ್ವಾಮಿ ಜಮೀನಿನಲ್ಲೂ ಕಳ್ಳತನ ನಡೆದಿದೆ. ಕದೀಮರು ಗ್ರಾಮದ ಸರ್ಕಾರಿ ಬೋರ್ವೆಲ್ ಕೇಬಲ್ ಕೂಡ ಬಿಡದೆ ಕದ್ದೊಯ್ದಿದ್ದಾರೆ. ಈ ಸಂಬಂಧ ಸಂತ್ರಸ್ತ ರೈತರು ಗುಡಿಬಂಡೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಬೋರ್ವೆಲ್ಗಳ ಕೇಬಲ್ ಕಳ್ಳತನದಿಂದ ಕೃಷಿ ಚಟುವಟಿಕೆಗೆ ತೊಂದರೆಯಾಗಿದೆ. ಪೊಲೀಸರು ಕೂಡಲೇ ಕಳ್ಳರನ್ನ ಪತ್ತೆ ಹಚ್ಚಿ ನ್ಯಾಯ ಒದಗಿಸಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ನಿನ್ನೆ ರಾತ್ರಿ ಇಲ್ಲಿ ಕಳ್ಳತನ ಮಾಡಿದ್ದಾರೆ ಸರ್. ಕೇಬಲ್ ಎಲ್ಲ ಸುಮಾರು ನಾವು 1-2-3 ಲಕ್ಷ ಬಂಡವಾಳ ಹಾಕಿ, ನನಗೆ ಸಂಬಂಧಪಟ್ಟಂತೆ 1-2-3 ಲಕ್ಷ ಬಂಡವಾಳ ಹಾಕಿ ನಾನು ಚಾಮಂತಿ ಆಗಿದ್ದೀನಿ. ಇವಾಗ ಫಸ್ಟ್ ಟೈಮ್ ಹಿಂಗೆ ಬಂದು ಕೇಬಲ್ಲು ಒಳಗಡೆ ಎಲ್ಲ ಬೀಗ ಎಲ್ಲ ಹೊಡೆದಾಕವ್ರೆ, ಬಾಗಿಲೆಲ್ಲ ಮುರಿದಾಕವ್ರೆ. ಸುಮಾರು 400 ಮೀಟ್ರ್ ಕೇಬಲ್ ಕಳ್ಳತನ ಮಾಡಿದ್ದಾರೆ ಸರ್ ನನ್ನ ಹತ್ರ. ಮತ್ತು ಒಂದು ಕಾಯಿಲು ವೈರ್ ತೊಗೊಂಡೋಗಿದ್ದಾರೆ 6mm. ಮತ್ತು ನಂದು ಒಬ್ಬಂದೇ ಅಲ್ಲ, ಇಡೀ ಈ ರೋಡಲ್ಲಿ ಏನೇನು ಬರ್ತಾವೆ ಎಲ್ಲ ನಮ್ಮದು ಗುಡಿಬಂಡೆ ತಾಲೂಕು ಕಸಬಾ ಹೋಬಳಿ ಉಳ್ಳೋಳ ಗ್ರಾಮ ಪಂಚಾಯತಿ, ಚಿನ್ನಹಳ್ಳಿ ಮತ್ತು ಚೆದುಮನಹಳ್ಳಿ ಗ್ರಾಮ. ಸರ್ವೆ ನಂಬರೆಲ್ಲ ಚೆದುಮನಹಳ್ಳಿ ಗ್ರಾಮ. ನಾವು ಸಾಲ ಸೋಲ ಮಾಡಿಕೊಂಡು ಈಗ ಬೆಳಗ್ಲಾಕೊಂಡು ಹಿಂಗೇನೋ ಜೀವನ ಮಾಡ್ಕೊತಾ ಇದ್ದೀವಿ, ಕೃಷಿನೇ ನಂಬ್ಕೊಂಡಿದ್ದೀವಿ. ಆದರೆ ರಾತ್ರಿ ಈಗ ಈ ಥರ ಕಳ್ಳತನ ಮಾಡಿದ್ದಾರೆ ಸರ್. ನನ್ನೊಬ್ಬರದೇ ಅಂತಲ್ಲ ನೋಡಿ, ಇಲ್ಲೆಲ್ಲ ಇದೆ ರೈತರು, ಒಂದು 7 ಜನದ್ದು ಅವ್ರದೊಂದಿಗೆ ಮತ್ತು ಸರ್ಕಾರ ಇದು ಮಾಡವ್ರೆ ಸರ್. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ಕೇಂದ್ರ ಸರ್ಕಾರದ 55 ಲಕ್ಷ ರು ವೆಚ್ಚದ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿರುವ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಶಾಸಕರ ಬೆಂಬಲಿಗರ ವಿರುದ್ಧ ಜಿಲ್ಲಾಧಿಕಾರಿಗಳು ಕಾನೂನು ಕ್ರಮ ಜರುಗಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ ರೆಡ್ಡಿ ಒತ್ತಾಯಿಸಿದರು. ಬಾಗೇಪಲ್ಲಿ ತಾಲೂಕಿನ ಬೆಳ್ಳೂರು ಗ್ರಾಮದ ಶ್ರೀ ಸ್ತಂಭ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ನಿಂದ ಆಯೋಜಿಸಿದ್ದ ಉಚಿತ ಹೆಲ್ಮೆಟ್ ವಿತರಣೆಗೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ ರೆಡ್ಡಿ ಅವರು, ಚೇಳೂರು ತಾಲೂಕಿನ ಪುಲಕಲ್ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರ ಕಟ್ಟಡ ಕಾಮಗಾರಿಗೆ ಕೇಂದ್ರ ಸರ್ಕಾರದಿಂದ 55 ಲಕ್ಷ ರು ಅನುದಾನ ಮಂಜೂರು ಆಗಿದ್ದು, ಕಾಮಗಾರಿಯ ಗುದ್ದಲಿ ಪೂಜೆಗೆ ಸ್ಥಳೀಯ ಸಂಸದ ಡಾಕ್ಟರ್ ಸುಧಾಕರ್ ಅವರನ್ನು ಆಹ್ವಾನಿಸದೆ ಸ್ಥಳೀಯ ಶಾಸಕರು ಕಾಮಗಾರಿಯ ಗುದ್ದಲಿ ಪೂಜೆಗೆ ಮುಂದಾಗಿದ್ದಾರೆ. ಪುಲಗಲ್ ಗ್ರಾಮ ಪಂಚಾಯಿತಿಯ ಎನ್ಡಿಎ ಮುಖಂಡರು ಕಾಮಗಾರಿಯ ಗುದ್ದಲಿ ಪೂಜೆಗೆ ಅಡ್ಡಿಪಡಿಸಿದಾಗ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಶಾಸಕರ ಬೆಂಬಲಿಗರು ಶಿಷ್ಟಾಚಾರ ಉಲ್ಲಂಘಿಸಿ ಜನವರಿ 16ರಂದು ಕೇಂದ್ರ ಸರ್ಕಾರದಿಂದ ಮಂಜೂರಾಗಿರುವ ಆಯುಷ್ಮಾನ್ ಆರೋಗ್ಯ ಮಂದಿರ ಕಟ್ಟಡ కామగారికి గుద్దలి పూజೆ నెరవేర్చిದ್ದಾರೆ ಎಂದರು. హెల్మెట్ వితరణ కార్యక్రమానికి విచ్చేసిన అందరికీ నమస్కరిస్తూ, ఈ కార్యక్రమము మేము 15 రోజులు ఇంకా మన బాగేపల్లి విధానసభ క్షేత్రంలో చేస్తున్నాం. అంటే గుడిబండ తాలూకా కంప్లీట్ అయింది. 8 పంచాయతీలు ఉంటే 8 పంచాయతీలు కూడా కంప్లీట్ అయినది. దాదాపు 25,000 15 ఇంకా 20,000 హెల్మెట్లు ఆల్రెడీ వితరణ చేసినాం బాగేపల్లి క్షేత్రంలో. ఇదే తరంగా బాగేపల్లికి ఎంటర్ అయినాము. దేవమూల్లో ఈ రోజు లక్ష్మీ నరసింహస్వామి సన్నిధిలో పూజ చేపించి అక్కడ స్వామివారికి ఇచ్చి
తర్వాత ఈ ఎండలో మీరు చానిపోతే ఇంటి మీరు క్షమించాలా, లేదంటే 11 గంటలకు చెప్పినాము, మీరు 1:30 గంట అయింది, దాదాపు 2:30 గంట ఎండలో వెయిట్ చేస్తున్నారు మేము ఇచ్చే హెల్మెట్ కోసం. మీరు చాలా క్షీణంగా చూడాల్సిన అవసరం లేదు. హెల్మెట్ అంటే అది తక్కువ వెల ఉండొచ్చు, అది వేసుకొని పోయేటప్పుడు దాని విలువ తెలుస్తుంది మీకు. ఏంటంటే మొన్న తానే మా ఆఫీస్ పిల్లోడు శేషాద్రి అనే పిల్లోడు బాగేపల్లి ఇంకా ఇదే హెల్మెట్ ఇచ్చేసి బాగేపల్లి ఇంకా జిగ్గినేపల్లి ఆ పిల్ల ఉంది, ఉదాహరణ ఇస్తా ఉన్నానంతే. ಜಿಲ್ಲಾಧಿಕಾರಿಗಳು ಇಲಾಖೆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು, ಇಲ್ಲದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ವಿಧಾನಸಭೆ ಚುನಾವಣೆಗೆ ಇನ್ನೂ 2.5 ವರ್ಷ ಬಾಕಿ ಇದೆ. ನಾವು ಯಾವುದೇ ಚುನಾವಣಾ ಗಿಮ್ಮಿಕ್ಗಾಗಿ ಉಚಿತವಾಗಿ ಹೆಲ್ಮೆಟ್ ವಿತರಿಸುತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ರಸ್ತೆ ಅಪಘಾತಗಳಲ್ಲಿ ಹೆಲ್ಮೆಟ್ ಧರಿಸದೆ ಪ್ರಾಣ ಕಳೆದುಕೊಳ್ಳುತ್ತಿರುವ ವಾಹನ ಸವಾರರ ಪ್ರಾಣ ಉಳಿಸುವ ನಿಟ್ಟಿನಲ್ಲಿ ಉಚಿತ ಹೆಲ್ಮೆಟ್ ವಿತರಿಸುತ್ತಿದ್ದೇವೆ ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ರಾಜ್ಯ ಸರ್ಕಾರ ಒಳ ಮೀಸಲಾತಿ ಕುರಿತು ರಾಜ್ಯಪಾಲರಿಗೆ ಸಲ್ಲಿಸಿದ್ದ ವರದಿ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ. ಈಗಲಾದರೂ ವರದಿಯಲ್ಲಿ ಮಾಡಿರುವ ತಪ್ಪುಗಳನ್ನು ಸರಿಪಡಿಸಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನ ಯಥಾವತ್ ಜಾರಿ ಮಾಡಿ ಎಂದು ಮಾದರ ಚೆನ್ನಯ್ಯ ಮಹಾಸಭಾ ಮುಖಂಡ ಬಚ್ಚಹಳ್ಳಿ ನಾಗರಾಜು ಹೇಳಿದರು. ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ಮಾದರ ಚೆನ್ನಯ್ಯ ಮಹಾಸಭಾದಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾದರ ಚೆನ್ನಯ್ಯ ಮಹಾಸಭಾ ಮುಖಂಡ ಬಚ್ಚಹಳ್ಳಿ ನಾಗರಾಜು ಅವರು, ಸತತವಾಗಿ 30 ವರ್ಷಗಳ ಹೋರಾಟದ ನಂತರ ಒಳ ಮೀಸಲಾತಿ ದೊರೆಯುತ್ತಿದ್ದು, ರಾಜ್ಯ ಸರ್ಕಾರ ಕೆಲ ರಾಜಕೀಯ ಪ್ರಭಾವಗಳಿಗೆ ಒಳಗಾಗಿ ಮಾದಿಗ ಹಾಗೂ ಅಲೆಮಾರಿ ಸಮುದಾಯಗಳಿಗೆ ಅರ್ಹ ಮೀಸಲಾತಿ ನೀಡುವಲ್ಲಿ ಎಡವಿದೆ. ಆದರೆ ಅದನ್ನು ಸರಿಪಡಿಸಲು ಈಗ ಅವಕಾಶವಿದ್ದು, ರಾಜ್ಯಪಾಲರಿಂದ ಮರಳಿ ಬಂದಿರುವ ವರದಿ ಸರಿಪಡಿಸುವ ಮೂಲಕ ಸೂಕ್ತ ನಿರ್ಣಯ ಕೈಗೊಳ್ಳಬೇಕು ಎಂದರು. ಫೇಸ್ಬುಕ್ ಅಕೌಂಟ್ ಅಲ್ಲಿ ಗುಲಾಮರ ಅಪ್ಪ ಅಂತೇಳಿ ಯಾರೋ ಒಬ್ಬ ವ್ಯಕ್ತಿ, ಅನಾಮಧೇಯ ವ್ಯಕ್ತಿ ಖಾಸಗಿ ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮತ್ತು ಪೋಸ್ಟ್ಗಳನ್ನು ಹಾಕ್ಕೊಳ್ತಾ, ಮತ್ತೆ ಅವರ ಬಗ್ಗೆ ಸಂವಿಧಾನ ಬರೆದಿಲ್ಲ, ಇವರು ಬೇರೆ ಯಾರೋ ಬರೆದಿರೋದು, ಇವ್ರ ಪಾತ್ರ ಏನೂ ಇಲ್ಲ ಅಂತೇಳಿ ಅಪಪ್ರಚಾರ ಮಾಡ್ತಾ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾನೆ. ಆತನ ಬಗ್ಗೆ ಕ್ರಮ ತಗೊಳ್ಬೇಕು ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲೇ ಹೋರಾಟಗಳಾದಾಗ ಸರ್ಕಾರ FIR ದಾಖಲು ಮಾಡಿದೆ. ಆದರೆ ಇದುವರೆಗೂ ಆ ವ್ಯಕ್ತಿಯನ್ನು ಬಂಧಿಸಲಿಕ್ಕಾಗಿಲ್ಲ, ಯಾರು ಅಂತ ಕಂಡುಹಿಡಿದಿಲ್ಲ ಸರ್ಕಾರ. ಅದರ ಬಗ್ಗೆ ಸ್ವಲ್ಪ ಗಮನ ಸೆಳೆಯಬೇಕು ಅನ್ನೋದೊಂದು ವಿಚಾರ. ಮೂರನೇದಾಗಿ ನಮ್ಮ ಸಮುದಾಯದ ಸಂಘಟನೆ ವಿಚಾರವಾಗಿ ನಮ್ಮ ಹಿರಿಯರು ಅನೇಕ ಕಾರ್ಯಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಎಲ್ಲರೂ ಸೇರಿ. ಅದನ್ನು ನಮ್ಮ ಸಮುದಾಯಕ್ಕೆ ಮುಟ್ಟಿಸುವಂಥದ್ದು ತಮ್ಮೆಲ್ಲರ ಮುಖಾಂತರ ಆಗಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ಈ 3 ವಿಚಾರಗಳನ್ನು ಇಟ್ಟುಕೊಂಡು ತಮ್ಮನ್ನು ಈ ದಿವಸ ಈ ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು. ಮುಖಂಡ ತಳವಾರ ನಾಗರಾಜ್ ಮಾತನಾಡಿ, ಮೀಸಲಾತಿ ನಮ್ಮ ಹಕ್ಕು, ಅದನ್ನು ನಾವು ಕೇಳುತ್ತಿದ್ದೇವೆ ಅಷ್ಟೇ. ಜನಸಂಖ್ಯೆ ಹೆಚ್ಚಿರುವ ಮಾದಿಗ ಸಮುದಾಯಕ್ಕೆ ಅರ್ಹ ಮೀಸಲಾತಿ ನೀಡಬೇಕು ಹಾಗೂ ಅಲೆಮಾರಿ ಸಮುದಾಯವನ್ನು ಬಲಿಷ್ಠ ಸಮುದಾಯಗಳ ಪಟ್ಟಿಯಲ್ಲಿ ಸೂಚಿಸಲಾಗಿದೆ. ದಯವಿಟ್ಟು ಅವರನ್ನು ಪ್ರತ್ಯೇಕಗೊಳಿಸಿ ಮೀಸಲಾತಿ ಜಾರಿಗೊಳಿಸಬೇಕು ಎಂದರು. ಒಳ ಮೀಸಲಾತಿ ಕುರಿತು ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಂಡು ಎಲ್ಲ ಸಮುದಾಯಗಳಿಗೆ ನ್ಯಾಯ ಒದಗಿಸಬೇಕು. ಅಲೆಮಾರಿ ಸಮುದಾಯಕ್ಕೆ ಹಾಗೂ ಮಾದಿಗ ಸಮುದಾಯಕ್ಕೆ ಅರ್ಹ ಮೀಸಲಾತಿ ನೀಡಿ ವರದಿಯನ್ನು ರಾಜ್ಯಪಾಲರಿಗೆ ಸಲ್ಲಿಸಬೇಕು. ಅಂಬೇಡ್ಕರ್ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕುತ್ತಿರುವ ಗುಲಾಮರ ಅಪ್ಪ ಎಂಬ ಗ್ರೂಪಿನ ಅಡ್ಮಿನ್ ಅನ್ನು ಜನವರಿ 26ರ ಒಳಗಾಗಿ ಬಂಧಿಸಬೇಕು. ಇಲ್ಲವೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಲಾಗುವುದೆಂದು ಮುಖಂಡರು ಎಚ್ಚರಿಕೆ ನೀಡಿದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಆಕಲ ತಿಮ್ಮನಹಳ್ಳಿಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರ್ತಕ್ಕಂತಹ ಯಲ್ಲಮ್ಮ ದೇವಿ, ಕಾಟೇರಮ್ಮ ದೇವಿ ಹಾಗೂ ದೊಡ್ಡಮ್ಮ ದೇವಸ್ಥಾನದಲ್ಲಿ 22/1/26 ಹಾಗೂ 23/1/26 ಹಲವಾರು ಪೂಜಾ ಕಾರ್ಯಕ್ರಮಗಳು, ಅಂದರೆ 22/1/26 ಹೋಮ ಯಜ್ಞಯಾಗಾದಿಗಳು, 23/1/26
ಧ್ವಜಸ್ತಂಭ ಸ್ಥಾಪನೆ ಹಾಗೂ ದೇವರ ಪ್ರತಿಷ್ಠಾಪನೆ ಹಾಗೂ ಇನ್ನೂ ಹಲವಾರು ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಧ್ವಜಗೋಪುರ ಸ್ಥಾಪನೆ ಸಹ ಇರುತ್ತದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ನಮ್ಮ ಆಕಲತಿಮ್ಮನಹಳ್ಳಿ ಗ್ರಾಮಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗಿ, ಜೊತೆಗೆ 12 ಗಂಟೆಗೆ ಮಹಾಮಂಗಳಾರತಿ ಇರುತ್ತದೆ ಹಾಗೂ ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಬಂದು ಈ ಒಂದು ಪೂಜಾ ಕಾರ್ಯಕ್ರಮ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕಾಗಿ ತಮ್ಮಲ್ಲಿ ಸವಿನಯ ಮನವಿ. ಸಮಸ್ತ ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ 20% ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಬಡವರಿಗೆ ಅನ್ಯಾಯ ಮತ್ತು ಹಕ್ಕುಗಳು ಉಲ್ಲಂಘನೆಯಾದಾಗ ಸಾಮಾಜಿಕ ನ್ಯಾಯ ಪಡೆಯಲು ಒಗ್ಗಟ್ಟಾಗಿ ಧ್ವನಿ ಎತ್ತುವುದು ಹಾಗೂ ಸಂಘಟಿತರಾಗಿ ಗುರಿ ಸಾಧಿಸಲು ಸರ್ಕಾರದ ಮೇಲೆ ಪ್ರಭಾವ ಬೀರುವುದು ಅನಿವಾರ್ಯವಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ GV ಆನಂದ್ ಹೇಳಿದರು. ಬಾಗೇಪಲ್ಲಿ ಹೊರವಲಯದ ಗಡಿದಂ ಗಿರಿಜಾ ಕಲ್ಯಾಣ ಮಂಟಪದಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ತಾಲೂಕು ಮಟ್ಟದ ವಿಚಾರ ಸಂಕಿರಣದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ DSS ಮುಖಂಡ BV ಆನಂದ್ ಅವರು, ಸ್ವಾತಂತ್ರ್ಯ ನಂತರ ಸ್ವಾಭಿಮಾನದ ಬದುಕಿಗಾಗಿ, ಮೂಲಭೂತ ಹಕ್ಕುಗಳಿಗಾಗಿ ಅನೇಕ ಚಳುವಳಿಗಳು ಹುಟ್ಟಿಕೊಂಡವು. ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಸ್ಥಾನಮಾನವೇ ಇಲ್ಲದ ಅಸ್ಪೃಶ್ಯ ಸಮುದಾಯ ಮತ್ತು ಅತಿ ಕೀಳಾಗಿ ಕಂಡ ಶೂದ್ರಾತಿ ಶೂದ್ರ ಸಮುದಾಯಗಳ ವಿಮುಕ್ತಿಗಾಗಿ ಹುಟ್ಟಿಕೊಂಡ ದಲಿತ ಸಂಘರ್ಷ ಸಮಿತಿ ಬಹಳ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಎಂದರು. ನೇರವಾಗಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸದೆ ಇರ್ಬೋದು, ಆದರೆ ಈ ದೇಶದ ಕಟ್ಟಕಡೆಯ ಮನುಷ್ಯನಿಗೆ ಸ್ವಾತಂತ್ರ್ಯ ಬೇಕು ಅಂತಕ್ಕಂಥ ಸಂಘ
ಶೋಷಿತ ವರ್ಗಗಳ ಸರ್ವತೋಮುಖ ಅಭಿವೃದ್ಧಿಯ ಆಶಯ ಹೊಂದಿರುವ ಬಾಬಾ ಸಾಹೇಬರ ಸಂವಿಧಾನ ಸಂಪೂರ್ಣ ಜಾರಿಯಾಗಲು ಸಾಧ್ಯವಾಗುತ್ತಿಲ್ಲ. ಈ ನೆಲದ ದುಡಿಯುವ ಜನರು, ಕೃಷಿ ಕಾರ್ಮಿಕರು, ದಮನಿತರು, ಪ್ರಜ್ಞಾವಂತರು ಸಂವಿಧಾನದ ಉಳಿವು ನಮ್ಮೆಲ್ಲರ ಉಳಿವು ಎಂಬ ಘೋಷಣೆಯೊಂದಿಗೆ ಒಂದಾಗಬೇಕಿದೆ. ದಲಿತ ಸಂಘರ್ಷ ಸಮಿತಿ ಜಿಲ್ಲೆಯಾದ್ಯಂತ ಸಾಂಸ್ಕೃತಿಕ ತಳಹದಿಯ ಮೇಲೆ ಚಳುವಳಿಗಳನ್ನು ಕಟ್ಟಲು ಎಲ್ಲ ತಾಲೂಕುಗಳಲ್ಲಿ ಸಂಘಟನೆ ಪುನಶ್ಚೇತನಗೊಳಿಸಲು ತೀರ್ಮಾನಿಸಲಾಗಿದ್ದು, ಇಂದು ತಾಲೂಕು ಮಟ್ಟದ ವಿಚಾರ ಸಂಕಿರಣ ಹಾಗೂ ಸರ್ವ ಸದಸ್ಯರ ಸಭೆ ನಡೆಸಿ ಎಲ್ಲ ಹಿರಿಯರ ಮಾರ್ಗದರ್ಶನ ಪಡೆದು ಸಹಮತದೊಂದಿಗೆ ನೂತನವಾಗಿ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿಯ ಇತಿಹಾಸ ಪ್ರಸಿದ್ಧ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ರಾಸುಗಳ ಜಾತ್ರೆಗೆ ಚಾಲನೆ ನೀಡಲಾಗಿದೆ. ಈ ಜಾತ್ರೆಯಲ್ಲಿ ಹಳ್ಳಿಕಾರ್ ತಳಿಯ ಕರುಗಳಿಗೆ ಭಾರೀ ಬೇಡಿಕೆ ಇದ್ದು, ಬಳ್ಳಾರಿ, ಹಾವೇರಿ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ರೈತರು ಜಾತ್ರೆಗೆ ರಾಸುಗಳನ್ನು ಕರೆತಂದು ಮಾರಾಟ ಮಾಡ್ತಿದ್ದಾರೆ. ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿಯ ಇತಿಹಾಸ ಪ್ರಸಿದ್ಧ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ರಾಸುಗಳ ಜಾತ್ರೆಗೆ ಚಾಲನೆ ನೀಡಲಾಗಿದೆ. ಈ ಜಾತ್ರೆಯಲ್ಲಿ ಹಳ್ಳಿಕಾರ್ ತಳಿಯ ಕರುಗಳಿಗೆ ಭಾರೀ ಬೇಡಿಕೆ ಇದೆ. 50,000ದಿಂದ 50 ಲಕ್ಷದವರೆಗೆ ತಮಗಿಷ್ಟವಾದ ರಾಸುಗಳನ್ನು ರೈತರು ಖರೀದಿ ಮಾಡುತ್ತಿದ್ದಾರೆ. ತಮ್ಮ ಹೆಗಲ ಮೇಲಿನ ಟವಲ್ ಅಡಿಯಲ್ಲಿ ಬೆರಳುಗಳ ಮೂಲಕ ವ್ಯಾಪಾರದ ವಹಿವಾಟು ಜೋರಾಗಿಯೇ ನಡೆಯುತ್ತಿದೆ. ರಾಸುಗಳಿಗೆ ತಮಗಿಷ್ಟವಾದ ರೀತಿಯಲ್ಲಿ ಸಿಂಗರಿಸಿ ನಾಸಿಕ್ ಡೋಲ್ ಮೆರವಣಿಗೆ ಮೂಲಕ ಜಾತ್ರೆಗೆ ತನ್ನ ರಾಸುಗಳ ಜೊತೆ ರೈತರು ಬರ್ತಿದ್ದಾರೆ. ವರ್ಷಕ್ಕೊಮ್ಮೆ ನಡೆಯುವ ರಾಸುಗಳ ಜಾತ್ರೆಯಲ್ಲಿ ರೈತರ ಹಬ್ಬದ ಸಂಭ್ರಮ ಮನೆ ಮಾಡಿದೆ. 1 ವಾರಕ್ಕೂ ಹೆಚ್ಚು ಕಾಲ ನಡೆಯುವ ಈ ಜಾತ್ರೆಯಲ್ಲಿ ವಿವಿಧ ತಳಿಗಳ ರಾಸುಗಳು ರೈತರ ಗಮನ ಸೆಳೆಯುತ್ತಿವೆ. ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮರಾಜು ಈ ವೇಳೆ ಮಾತನಾಡಿ, ಕೊರಟಗೆರೆ ತಾಲೂಕಿನ ಇತಿಹಾಸ ಪ್ರಸಿದ್ಧ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಪೂರ್ವಿಕರ ಆಚರಣೆಯಂತೆ ಮೊದಲಿಗೆ ದನಗಳ ಜಾತ್ರೆ ನಡೆಯುತ್ತದೆ. ಈ ರಾಸುಗಳ ಜಾತ್ರೆಯಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ರೈತರು ತಮ್ಮ ತಮ್ಮ ರಾಸುಗಳನ್ನು ತಂದು ಮಾರಾಟ ಮಾಡುತ್ತಾರೆ. ತಮಗಿಷ್ಟವಾದ ರಾಸುಗಳನ್ನು ಖರೀದಿ ಮಾಡಿ ಇಲ್ಲಿಂದ ಕರೆದುಕೊಂಡು ಹೋಗುತ್ತಾರೆ ಎಂದರು. ಇಲ್ಲಿ ಸ್ವಲ್ಪ ಆದ್ರೆ ಅಷ್ಟೇನಿಲ್ಲ ಸರ್, ಸುಬ್ರಹ್ಮಣ್ಯ ದನ ಬಂದಷ್ಟೇ ಇಲ್ಲಿ ಬಂದಿಲ್ಲ. ಸ್ವಲ್ಪ ಇಲ್ಲಿ ಸಣ್ಣ ಚಿಕ್ಕ ಜಾಸ್ತಿ ಬಂದಿರೋದು, ರೇಟ್ ಜಾಸ್ತಿ. ಆದರೆ ಅಲ್ಲಿ ಸುಬ್ರಹ್ಮಣ್ಯ ತೆಗೆದ್ವಿ, ಆದ್ರೆ ಕಡಿಮೆ ರೇಟಿಗೆ ಸಿಕ್ಕಿದ್ವು. ಅಲ್ಲಿ ಇಲ್ಲೇ ಸ್ವಲ್ಪ ಜಾಸ್ತಿ ರೇಟಿಗೆ ಸಿಕ್ಕಿದೆ. ವ್ಯಾಪಾರಕ್ಕೆ ಇಲ್ಲೇ ಜಾಸ್ತಿ ಐತಣ್ಣ. ನಮ್ಮ ಬಜಾರ್ದಾಗ ಇಲ್ಲ ವ್ಯಾಪಾರ. ನಮ್ಮ ಬಜಾರ್ದಾಗ ಎತ್ತು ಕಟ್ಟರಿಲ್ಲ, ರೈತರು ಕಮ್ಮಿನ ಎತ್ತು ಕಟ್ಟೋದು ಎಲ್ಲ ಟ್ರ್ಯಾಕ್ಟರ್ ಮ್ಯಾಗ ಅದ್ರ ಮ್ಯಾಗ ಬಿದ್ದು ಬಿಟ್ರ. ಇಲ್ಲಿ ರೇಟ್ ತಗೊಂಡು ಹೋದ್ರೆ ನಾವು ಮಾರಕ್ ಆಗವಲ್ದು. ಘಾಟ್ಯಾಗಿಂದ ಇನ್ನೂ ಬಿದ್ದಾವ ಎತ್ತು. ಈ ವ್ಯಾಪಾರ ವಹಿವಾಟು 1 ವಾರದ ತನಕ ಇರುತ್ತದೆ. ನಂತರ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿಯ ಜಾತ್ರಾ ಮಹೋತ್ಸವ ಒಂದೊಂದು ದಿನವೂ ಒಂದೊಂದು ಕಾರ್ಯಕ್ರಮ ನಡೆಯುತ್ತದೆ. ಜನವರಿ 25ರಂದು ಬ್ರಹ್ಮ ರಥೋತ್ಸವ ನಡೆಯುತ್ತದೆ. ಈ ರಥೋತ್ಸವದಲ್ಲಿ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಿಂದ ಭಕ್ತಾದಿಗಳು ಆಗಮಿಸಿ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿಯ ರಥೋತ್ಸವ ಕಣ್ತುಂಬಿಕೊಳ್ಳುತ್ತಾರೆ ಎಂದರು. ಸತೀಶ್ ಎಸ್, ಸಿಟಿವಿ ನ್ಯೂಸ್, ಕೊರಟಗೆರೆ. ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳು ಸಮರ್ಪಕವಾಗಿ ನಿರ್ವಹಣೆಯಾದರೆ ದೇಶದ 90% ಸಮಸ್ಯೆಗಳು ಪರಿಹಾರವಾದಂತೆ ನಾವು ಅವುಗಳ ಸಮಸ್ಯೆಗಳು ಮತ್ತು ಪರಿಹಾರದ ಕುರಿತಾಗಿ ಗಂಭೀರವಾಗಿ ಯೋಚಿಸಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಕೌಮುದಕಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಹನುಮಂತರಾಜು ಹೇಳಿದರು. ದೊಡ್ಡಬಳ್ಳಾಪುರ ತಾಲೂಕಿನ ಗಂಡರಕೋಳಿಪುರ ಗ್ರಾಮದಲ್ಲಿ ಭಾನುವಾರ ಕೌಮುದಕಿ ಸಮಾಜ ಸೇವಾ ಸಂಘದಿಂದ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ದೊಡ್ಡಬೆಳವಂಗಲ ಘಟಕದ ಪದಾಧಿಕಾರಿಗಳ ನೇಮಕಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಂಘದ ಅಧ್ಯಕ್ಷ ಹನುಮಂತರಾಜು, ಜನಸಾಮಾನ್ಯರಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿಲ್ಲ. ಇವನ್ನ ಪರಾಮರ್ಶೆ ಮಾಡಿ ಸೂಕ್ತವಾದ ಪರಿಹಾರ ಕೈಗೊಂಡ್ರೆ ದೇಶದ ಅಭಿವೃದ್ಧಿ ಸಾಧ್ಯ. ನಮ್ಮ ಸಂಘವು ಶಿಕ್ಷಣ, ಆರೋಗ್ಯ ಕ್ಷೇತ್ರ ಸೇರಿದಂತೆ ಬಡವರು, ಆರ್ಥಿಕವಾಗಿ ಹಿಂದುಳಿದವರ ಪರವಾಗಿ ಹೋರಾಟ ಮಾಡಲಿದೆ ಎಂದರು. ನಾನು ಆಕ್ಚುಲಿ ಬಂದು ಮಧ್ಯಮ ವರ್ಗದ ಜನನೇ, ತುಂಬ ಕಷ್ಟಪಟ್ಟು ಜನರು ಮುಂದೆ ಬಂದಿತ್ತು. ಮಧ್ಯಮ ವರ್ಗದ ಜನರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ಬೇಕು. ಯಾವುದೇ ಸಮಸ್ಯೆ ಇದ್ರೂ ಪರವಾಗಿಲ್ಲ. ಒಂದು ಸಂಸ್ಥೆಯಾಗಿ ಪ್ರತಿಯೊಬ್ಬರು ಮಧ್ಯಮ ವರ್ಗದ ಜನ ಏನಿದ್ದಾರೆ ಅವ್ರಿಗೊಂದು ಬೆನ್ನೆಲುಬಾಗಿ ಆಗಿ ನಿಂತ್ಕೊಬೇಕು ಅನ್ನೋದೇ ನಮ್ಮ ಮುಖ್ಯ ಗುರಿ. ಅದರಲ್ಲೂ ಮಿಡಲ್ ಕ್ಲಾಸ್ ಜನನೇ. ಯಾಕೆ ಅಂದರೆ ಇವತ್ತು ಸರ್ಕಾರ ಬಡವರ ಪರವೂ ಇದೆ, ಸಾಹುಕಾರ ಪರವೂ ಇದೆ. ಮಧ್ಯಮ ವರ್ಗದವರ ಪರವಾಗಿ ಯಾವ ಸರ್ಕಾರ ಇದೆ, ಯಾವ ಇದ್ದಾರೆ, ಯಾವ ವ್ಯಕ್ತಿ ಇದ್ದಾರೆ, ನಮಗೇನು ಅನ್ಯಾಯ ಆಯಿತು ಹೋಗಿ ಹುಡುಕಿದ್ವಿ, ಯಾರೇ ಸಂಗಿಲ್ಲ.
ನಂತರ ಯಾರಿಗೂ ಆಗಬಾರ್ದು, ನಾವು ಒಂದು ಇದಾಗಿ ನಿಂತ್ಕೊಂಡು ನಮ್ಮ ಮುಖ್ಯ ಉದ್ದೇಶ. ಹಂಗಾಗಿ ಈ ಸಂಸ್ಥೆನ ಕಟ್ಟಿದ್ದು. ಈ ಸಂಸ್ಥೆ ನಮ್ಮ ಒಬ್ಬನೇ ಅಂತಲ್ಲ, ಇಲ್ಲೇ ನಾವೆಲ್ಲ ಕೂತ್ವಿ ಫ್ರೆಂಡ್ಸು, ನಾವೆಲ್ಲ ಒಂದೇ. ದೊಡ್ಡಬೆಳವಂಗಲ ಹೋಬಳಿಯ ಸಂಘಟನಾ ಕಾರ್ಯದರ್ಶಿ ಕುಸುಮ ಮಾತನಾಡಿ, ಸಮಾಜಮುಖಿ ಕೆಲಸಗಳಲ್ಲಿ ನಾವು ನಿರಂತರವಾಗಿ ತೊಡಗಿಸಿಕೊಳ್ಳುತ್ತೇವೆ. ಬಡವರು, ಆರ್ಥಿಕವಾಗಿ ತೀರಾ ಹಿಂದುಳಿದವರಿಗೆ ಸಹಾಯ ಮಾಡುವುದು ನಮ್ಮ ಉದ್ದೇಶ. ಸರ್ಕಾರಿ ಶಾಲೆ ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆ, ಕ್ರೀಡೆಗಳಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹ ನೀಡುವ ಕೆಲಸ, ವಿಶೇಷ ಚೇತನರಿಗೆ ಸಹಾಯಧನವನ್ನು ನೀಡುವ ಉದ್ದೇಶ ಎನ್ನಲಾಗಿದೆ ಎಂದರು. ಇನ್ನು ವಿಕೆಆರ್ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಗುಡಿಬಂಡೆ ತಾಲೂಕಿನ ನಿಚ್ಚನಬಂಡಹಳ್ಳಿ ಬಳಿಯ ಸೂಫಿ ಸಂತ ಹಜರತ್ ಸೈಯದ್ ಗಂಜೆ ಶಾವಲಿ ಬಾಬಾ ಉರುಸ್ ಮತ್ತು ಖವಾಲಿ ವೈಭವದಿಂದ ನಡೆಯಿತು. ಗುಡಿಬಂಡೆ ತಾಲೂಕಿನ ನಿಚ್ಚನಬಂಡಹಳ್ಳಿ ಬಳಿಯ ಸೂಫಿ ಸಂತ ಹಜರತ್ ಸೈಯದ್ ಗಂಜೆ ಶಹವಲಿ ಬಾಬಾ ಉರುಸ್ ಮತ್ತು ಖವಾಲಿ ವೈಭವದಿಂದ ನಡೆಯಿತು. ಹಜರತ್ ಗಂಜೆ ಶಾವಲಿ ದರ್ಗಾ ಬಾಬಾಗೆ ಪೂಜೆ ಸಲ್ಲಿಸಿ ನಂತರ ಖವಾಲಿಗೆ ಚಾಲನೆ ನೀಡಿ ಮಾತನಾಡಿದ ಜೆಡಿಎಸ್ ಮುಖಂಡ ಹರಿನಾಥ ರೆಡ್ಡಿ, ಹಲವು ವರ್ಷಗಳಿಂದ ಇಲ್ಲಿ ಸರ್ವಧರ್ಮೀಯರು ಒಂದಾಗಿ ಉರುಸ್ ಆಚರಿಸುತ್ತಿರುವುದು ಶ್ಲಾಘನೀಯ. ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದರು. ಜಿಲ್ಲೆಯ ಮತ್ತು ನೆರೆ ಆಂಧ್ರಪ್ರದೇಶ ಹಾಗೂ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಸೂಫಿ ಸಂತ ಹಜರತ್ ಸೈಯದ್ ಗಂಜೆ ಶಹವಲಿ ಬಾಬಾ ಅವರ ಗದ್ದುಗೆಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ನಡೆಸಿದರು. ನಮಸ್ಕರಿಸುತ್ತಾ ಈ ಉರುಸ್ ಶರೀಫ್ ಹಜರತ್ ಸೈಯದ್ ಗಂಜಾ ಖವಾಲಿ ಬಾಬಾ ಉಸೆ ಮಹೋತ್ಸವದ ವೇದಿಕೆಯ ಮೇಲೆ ಅಲ್ಲ, ಇದು ಒಂದು ದೊಡ್ಡ ಮಟ್ಟದಲ್ಲಿ ಬಂದಿರುವುದು. ಒಂದು ಧರ್ಮಕ್ಕೆ ಸೀಮಿತವಲ್ಲ. ಬಂಧುಗಳೇ, ನಾವು ಹೇಳ್ತೀವಿ ಈ ರಾಜಕೀಯದಿಂದ ಸೃಷ್ಟಿಯಾಗಿರಬಹುದು ಅಷ್ಟೇ ಹೊರತು ಯಾವುದೇ ಒಂದು ಧರ್ಮ, ಹಿಂದೂ ಮುಸ್ಲಿಂ ಯಾವುದೂ ಇಲ್ಲ, ಎಲ್ಲ ಒಂದೇ. ಬೆಳಗ್ಗೆ ನಿದ್ದೆ ಎದ್ದು ಹೇಳ್ತೀವಿ, ಸೂರ್ಯನ ಬೆಳಕು ಬರ್ತದೆ. ಹಿಂದೂಗೆ ಬೆಳಕು ಬೇರೆ ಬರಲ್ಲ, ಮುಸ್ಲಿಂ ಬಾಂಧವರಿಗೆ ಬೇರೆ ಬೆಳಕು ಬರಲ್ಲ, ಎಲ್ಲರಿಗೂ ಒಂದೇ ಬೆಳಕೆ ಬರೋದು. ಮಳೆ ಬರ್ತದೆ, ಸಪರೇಟ್ ಯಾವುದೇ ಒಂದು ಇದಕ್ಕೆ ಅಂತ ಬರಲ್ಲ, ಒಂದು ಜಾತಿ ಅಂತ ಬರಲ್ಲ, ಪ್ರತಿಯೊಬ್ಬರಿಗೂ ಮಳೆ ಬರ್ತದೆ. ಒಬ್ಬ ಮನುಷ್ಯನಿಗೆ ಒಂದು ರಕ್ತ ಇರ್ತದೆ, ಬೇರೆ ಜಾತಿಯವರಿಗೂ ಬೇರೆ ರಕ್ತ ಬರಲ್ಲ, ಎಲ್ಲರಿಗೂ ಒಂದೇ. ಉತ್ಸವದ ಅಂಗವಾಗಿ ಖ್ಯಾತ ಕವಾಲಿ ಗಾಯಕ ಬೆಳಗಾವಿಯ ತಬರೀಜ್ ಅಲಿ ಮತ್ತು ಗಾಯಕಿ ಮೈಸೂರು ಜಿಲ್ಲೆಯ ಹುಣಸೂರಿನ ತಹಸೀನಾ ತಾಜ್ ಅವರಿಂದ ಭಾನುವಾರ ರಾತ್ರಿ ಕವಾಲಿ ಗಾಯನ ಏರ್ಪಡಿಸಲಾಗಿತ್ತು. ರಿಯಾಜ್ ಪಾಷಾ ಮನೆಯಿಂದ ಗಂಧ ಲೇಪಿಸಿಕೊಂಡ ನಂತರ ಸಿಹಿ ವಿತರಿಸಲಾಯಿತು. ನಂತರ ಅಲಂಕೃತ ವಾಹನದಲ್ಲಿ ಗಂಧವನ್ನು ಮೆರವಣಿಗೆ ಮೂಲಕ ಮುಖ್ಯ ರಸ್ತೆಗಳಲ್ಲಿ ಸಂಚರಿಸಿತು. ಕುರಾನ್ ಪಠಣ, ಗೀತ ಗಾಯನ, ಬ್ಯಾಂಡ್ ಮೇಳ, ಫಕೀರರ ಕಂಜರ ನಾದ ಹಾಗೂ ಪವಾಡ ಪ್ರದರ್ಶನ ಉತ್ಸವಕ್ಕೆ ಮೆರುಗು ತಂದಿದ್ದವು. ಭಕ್ತರೊಬ್ಬರು ಕಬ್ಬಿಣದ ತೆಳುವಾದ ಉದ್ದನೆಯ ತಂತಿಯನ್ನು ತನ್ನ ನಾಲಿಗೆಗೆ ಸೇರಿಸಿಕೊಂಡರು. ನಂತರ ಕಿರುಬೆರಳಿನ ದಪ್ಪದ ಸಲಾಕೆಯನ್ನು ಮುಂದಿನ ಕುತ್ತಿಗೆ ಭಾಗಕ್ಕೆ ಚುಚ್ಚಿಕೊಂಡು ಬೆನ್ನಿನಲ್ಲಿ ಅದರ ತುದಿ ಬರುವಂತೆ ಚುಚ್ಚಿಕೊಂಡರು. ಮತ್ತೊಬ್ಬ ಭಕ್ತ ದವಡೆಗೆ ಸಲಾಕೆಯನ್ನು ಚುಚ್ಚಿಕೊಂಡನು. ಇನ್ನೊಬ್ಬ ತನ್ನ ಕುತ್ತಿಗೆಯ ಮುಂಭಾಗದಲ್ಲಿ ಸಣ್ಣ ಕಬ್ಬಿಣದ ಸಲಾಕೆಯನ್ನು ಚುಚ್ಚಿಕೊಂಡನು. ಹೀಗೆ ಭಕ್ತರು ಮಾಡುವ ಈ ಚಮತ್ಕಾರವನ್ನು ಸಹಸ್ರಾರು ಜನರು ನಿಬ್ಬೆರಗಾಗಿ ನೋಡಿದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಮಾವು ಬೆಳೆಗಾರರಿಗೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಹಾಗೂ ರಫ್ತು ಮಾರುಕಟ್ಟೆ ಉತ್ತೇಜನ ತರಬೇತಿಯನ್ನು ಶ್ರೀನಿವಾಸಪುರ ಮಾರುತಿ ಸಭಾಭವನದಲ್ಲಿ ಮಾವು ಬೆಳೆಗಾರರಿಗಾಗಿ ಹಮ್ಮಿಕೊಳ್ಳಲಾಗಿತ್ತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ.
ಮಾವು ಬೆಳೆಗಾರರಿಗೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಹಾಗೂ ರಫ್ತು ಮಾರುಕಟ್ಟೆ ಉತ್ತೇಜನ ತರಬೇತಿಯನ್ನು ಶ್ರೀನಿವಾಸಪುರ ಮಾರುತಿ ಸಭಾಭವನದಲ್ಲಿ ಮಾವು ಬೆಳೆಗಾರರಿಗಾಗಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ರಾಜ್ಯ ಮಾವು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಮುದ್ದು ಗಂಗಾಧರ್, ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಜಂಟಿಯಾಗಿ ಉದ್ಘಾಟಿಸಿದರು. ಮಾವು ಮಂಡಳಿ ಅಧ್ಯಕ್ಷ ಮುದ್ದು ಗಂಗಾಧರ್ ಮಾತನಾಡಿ, ಮಾವು ಬೆಳೆಗಾರರಿಗೆ ಅನುಕೂಲವಾಗುವಂತೆ ವಿಜ್ಞಾನಿಗಳಿಂದ ಒಂದು ದಿನದ ತರಬೇತಿ ನೀಡಲಾಗುತ್ತಿದೆ ಎಂದರು. ಬೆಳೆ ಬೆಳೆಯುವ ವಿಧಾನ, ಫಸಲು ರಕ್ಷಣೆ ಮತ್ತು ಕೀಟನಾಶಕಗಳ ಸಿಂಪಡಣೆ ಬಗ್ಗೆ ಮಾಹಿತಿ ನೀಡಲಾಗುವುದು. ವಿಶೇಷವಾಗಿ ಮಾವು ರಫ್ತು ಮಾರುಕಟ್ಟೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ಭರವಸೆ ನೀಡಿದರು. ಮುಂದಿನ ಬಜೆಟ್ ಬರೋದಕ್ಕಿಂತ ಮುಂಚೆನೆ ಸುಮಾರು 13 ಕೋಟಿ ರೂಪಾಯಿಗಳಷ್ಟು ನಾವು ಬರ್ಕೊಂಡಿದ್ದೀವಿ. ಈಗಾಗಲೇ ಅದನ್ನು ಫಾಲೋ ಅಪ್ ಮಾಡ್ತೀನಿ. ಬರೋ ವರ್ಷಕ್ಕಂತೂ ನಾವು ಸಮಗ್ರವಾಗಿ ಚರ್ಚೆ ಮಾಡಿದ್ವಿ. ಈಗಾಗಲೇ ಇರೋ ಮೆಷಿನರೀಸ್ ಅಂದ್ರೆ ಯಂತ್ರೋಪಕರಣಗಳ ಜೊತೆಗೆ ಒಂದು ವಿಶೇಷವಾದ ಯಂತ್ರೋಪಕರಣ ಅಂದ್ರೆ ಸ್ಕ್ಯಾನ್, ನಾವೇನು ಇವಾಗ ಮಕ್ಕಳು ತಾಯಿ ಗರ್ಭದಲ್ಲಿರುವಾಗ MRI CT ಸ್ಕ್ಯಾನ್ ಮಾಡ್ತೀವಿ, ಅದೇ ತರ ಮಾವಿನ ತಿರುಳಿನಲ್ಲಿರೋ ಗರ್ಭದಲ್ಲಿರೋ ಹುಳಗಳು ಅಥವಾ ಸ್ಪಾಂಜಿ ಟಿಶ್ಯೂ ಅಂತ ಏನಂತೀವಿ, ಕಾನ್ರಾಡ್ ಎಂ ಅನ್ನೋ ಒಂದು ಮೆಷಿನ್ ನಾವು ಆಮದು ಮಾಡ್ಕೋಬೇಕು. ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಕಂಪನಿಗಳಿಗೆ ಮಾತಾಡಿದ್ದೀನಿ. ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಮಾತನಾಡಿ, ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಪಲ್ಪ್ ಫ್ಯಾಕ್ಟರಿಗಳು ಮತ್ತು ಕೃಷಿ ಆಧಾರಿತ ಕಂಪನಿಗಳನ್ನು ಸ್ಥಾಪಿಸಲು ಮುಳಬಾಗಿಲು ಹಾಗೂ ಮದನಪಲ್ಲಿ ರಸ್ತೆಗಳಲ್ಲಿ ಕೈಗಾರಿಕಾ ಪ್ರದೇಶ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಕೈಗಾರಿಕೆಗಳ ಸ್ಥಾಪನೆಗೆ ಎದುರಾಗುವ ಅಡೆತಡೆಗಳನ್ನು ಮೆಟ್ಟಿ ನಿಂತು ಅಭಿವೃದ್ಧಿ ಕೆಲಸ ಮಾಡಲಾಗುವುದು. ಇದರಿಂದ ಮುಂದಿನ ಪೀಳಿಗೆಯ ಯುವಕರಿಗೆ ಉದ್ಯೋಗಾವಕಾಶಗಳು ಲಭ್ಯವಾಗಲಿದ್ದು ಸಾರ್ವಜನಿಕರು ಸಹಕರಿಸಬೇಕೆಂದು ಮನವಿ ಮಾಡಿದರು. ಎಷ್ಟೇ ಅಡಚಣೆಗಳು ಬಂದರೂ ಕೂಡ ನಾನು ಮಾಡೋದಕ್ಕೆ ನಾನು ಬಿಡುವ ಪ್ರಶ್ನೆ ಇಲ್ಲ. ನಾನು ಹೋರಾಟ ಮಾಡ್ತೇನೆ. ರೈತರು ಪಾಪ 90% ಇವತ್ತು ಜಮೀನು ಕೊಡೋದಕ್ಕೆ ತಯಾರಿದೆ. 90% ಇವತ್ತು ಇಂಡಸ್ಟ್ರಿ ಬರುತ್ತೆ ಅಂದ್ರೆ ಯಾರು ಬೇಡ ಅನ್ನೋದಿಲ್ಲ. ಎಲ್ಲರೂ ಸ್ವೀಕಾರ ಮಾಡ್ತಾರೆ. ಇವತ್ತು ನೋಡಿ, ಇವತ್ತು ಚಿಂತಾಮಣಿ ಹೊಸದಾಗಿ ಪ್ರಾರಂಭ ಆಗಿದೆ, ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ ಮಾತೇನಹಳ್ಳಿ. ಮತ್ತೆ ಈ ಕೋಲಾರ ಪಕ್ಕದಲ್ಲಿ ನರಸಾಪುರ, ವೇಮಗಲ್ಲು, ಮತ್ತೆ ಮಾಲೂರು, ಎಲ್ಲ ಜಾಗಗಳಲ್ಲಿ ಕೂಡ ಎಲ್ಲೆಲ್ಲಿ ಇವತ್ತು ನನ್ನ ಭ್ರಮೆ ಏನಿದೆ ಇವತ್ತು ಕೂಡ ಬಿಡುವುದಕ್ಕೆ ಪ್ರಶ್ನೆ ಇಲ್ಲ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಮೀಸಲು ಅರಣ್ಯ ಪ್ರದೇಶವನ್ನು ನಾಶಪಡಿಸಿರುವ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಭೋವಿ ಸಮಾಜದ ತಾಲೂಕು ಅಧ್ಯಕ್ಷ ಆರ್ ಮಹಾಲಿಂಗಯ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ತುರುವೇಕೆರೆಯಲ್ಲಿ ಮಾತನಾಡಿದ ಸುವಂತೆ ಬೋವಿ ಸಮಾಜದ ತಾಲೂಕು ಅಧ್ಯಕ್ಷ ಆರ್ ಮಹಾಲಿಂಗಯ್ಯ, ಕಳೆದೆರಡು ದಿನಗಳಲ್ಲಿ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ದೊಡ್ಡ ಬೀರಣಿಕೆರೆ ಗ್ರಾಮದ ಸರ್ವೆ ನಂಬರ್ 108ರ ಮೀಸಲು ಅರಣ್ಯ ಪ್ರದೇಶದಲ್ಲಿ ರಾತ್ರೋರಾತ್ರಿ ಅಪರಿಚಿತ ಕಿಡಿಗೇಡಿಗಳು ಅರಣ್ಯ ಪ್ರದೇಶದಲ್ಲಿನ ನೀಲಗಿರಿ ಮರಗಳನ್ನು ಜೆಸಿಬಿಯ ಮೂಲಕ ಬುಡಸಮೇತ ಕಿತ್ತು ಹಾಕಿ ಕ್ರೌರ್ಯ ಮೆರೆದ ಸಂಬಂಧ ಖಂಡಿಸಿದ ಅವರು, ಅಳಿವಿನಂಚಿನಲ್ಲಿರುವ ಅರಣ್ಯ ಪ್ರದೇಶಗಳನ್ನು ಉಳಿಸುವ ಸತ್ಕಾರ್ಯಗಳನ್ನು ಸರ್ಕಾರ ಮತ್ತು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಈ ಸತಿ ಹೋದ ಸತಿ ಮೇಲ್ಗಡೆ ಮಾಡಿದ್ರು, ಅವಾಗ ಸೋಲಾರ್ ಪ್ಲಾಂಟೇಶನ್ ಆಯಿತು. ದಯಮಾಡಿ ಯಾರು ಅಧಿಕಾರಿಗಳಿದ್ರೆ ಈ ಕೂಡಲೇ ಬಂದು ಅವ್ರಿಗೆ ಏನು ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಆ ರೀತಿ ಕ್ರಮ ಕೈಗೊಂಡು ಇವರಿಗೆ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ಇಲ್ಲಿ ಸೋಲಾರ್ ಫಾರೆಸ್ಟ್ ಉಳ್ಕೋಬೇಕು. ದನಕರೆ ಮೇಯೋದಕ್ಕೆ ಎಲ್ಲೂ ಜಾಗ ಇಲ್ಲ. ಇದೊಂದೇ ಜಾಗ ಇರೋದು ದನಕರೆ ಮೇಯೋದಕ್ಕಾಗಲಿ ಇನ್ನೊಂದು ಕಾಲಿ ಪ್ರತಿಯೊಂದು ಕಾಲಿ. ನಮಗೆ ಇಲ್ಲಿ ಗಡಿ ಭಾಗದಲ್ಲಿದ್ದೀವಿ, ಯಾವುದೇ ಸೌಕರ್ಯ ಸಿಗ್ತಾ ಇಲ್ಲ. ಗಡಿ ಭಾಗದಲ್ಲಿ ಒಂದು ಸೋಲಾರ್ ಪ್ಲಾಂಟೇಶನ್ ಆಗೈತೆ, ಇದ್ರ ಮಗ್ಳಲ್ಲಿ ಒಂದು ಮುರಾರ್ಜಿ ಸ್ಕೂಲು, ವಸತಿ ಶಾಲೆನ ಯಾವ್ದಾರ ಒಂದು ಆಗ್ತಾ ಇದ್ರೆ ನಮಗೆ ಬೇಗ ಆಗುತ್ತೆ, ಸಾರ್ವಜನಿಕವಾಗಿ ಬೇಗ ಆಗುತ್ತೆ. ದಯಮಾಡಿ ಅಧಿಕಾರಿಗಳು ಏನಿದ್ದೀರಿ ಈ ಅರಣ್ಯವನ್ನು ಒತ್ತುವರಿ ಮಾಡುವಂಥ ಯಾರೇ ಆಗಿರಲಿ ಅವ್ರು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಅವ್ರ ಮೇಲೆ ಕಾನೂನು ರೀತಿ ಜರುಗಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಅರಣ್ಯ ಪ್ರದೇಶಗಳನ್ನು ನಾಶಪಡಿಸುವ ಕೆಲಸಗಳು ಕಾನೂನಿನ ವಿರುದ್ಧವಾಗಿದೆ. ಅರಣ್ಯ ಪ್ರದೇಶಗಳು ಅಳಿವಿನಂಚಿನಲ್ಲಿರುವ ಕಾರಣವೇ ಕಾಡು ಪ್ರಾಣಿಗಳು ನಾಡಿಗೆ ಆಗಮಿಸಿ ಅನೇಕ ತೊಂದರೆಗಳು, ಅಹಿತಕರ ಘಟನೆಗಳು ಎದುರಾಗ್ತಿವೆ. ದೊಡ್ಡ ಬೀರಣಿಕೆರೆ ಸರ್ವೆ ನಂಬರ್ 108ರಲ್ಲಿ ಚಿಕ್ಕನಾಯಕನಹಳ್ಳಿ ಉಪವಿಭಾಗದ ವಲಯಕ್ಕೆ ಸೇರಿದ ಮೀಸಲು ಅರಣ್ಯ ಪ್ರದೇಶ ಸುಮಾರು 2000 ಎಕರೆಗೂ ಅಧಿಕವಿದೆ. ಘಟನೆ ನಡೆದಿರುವ ಸ್ಥಳದ ಪಕ್ಕದಲ್ಲಿಯೇ
ಸರ್ಕಾರದ ಸೋಲಾರ್ ಪ್ಲಾಂಟ್ ಕೂಡ ಇದೆ. ಸಮೀಪದಲ್ಲಿಯೇ ಅರಣ್ಯ ಪ್ರದೇಶ ನಾಶ ಮಾಡಿರುವ ಕಿಡಿಗೇಡಿಗಳು ಸುಮಾರು 2 ಎಕರೆಗೂ ಹೆಚ್ಚು ಅರಣ್ಯ ಪ್ರದೇಶವನ್ನ ಒತ್ತುವರಿ ಮಾಡುವ ದುರುದ್ದೇಶದಿಂದಲೇ ಈ ಕೃತ್ಯ ಎಸಗಿದ್ದಾರೆ ಎಂದರು. ಸುರೇಶ್ ಬಾಬು, ಸಿಟಿವಿ ನ್ಯೂಸ್, ತುರುವೇಕೆರೆ. ಗುಡಿಬಂಡೆ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಹಾಯೋಗಿ ವೇಮನ ಜಯಂತಿ ಆಚರಿಸಲಾಯಿತು. ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿದ ಕ್ರಾಂತಿಕಾರಿ ಕವಿ ದಾರ್ಶನಿಕ ವೇಮನರ ವಿಚಾರಧಾರೆಗಳನ್ನು ನೆನೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಗುಡಿಬಂಡೆಯಲ್ಲಿ ಮಹಾಯೋಗಿ ವೇಮನ ಜಯಂತಿಯನ್ನ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪರಿಮಳ, ವೇಮನರು ಜನ್ಮತಃ ಯೋಗಿಯಾಗಿರಲಿಲ್ಲ. ಆರಂಭದ ದಿನಗಳಲ್ಲಿ ಅವರು ಹೆತ್ತವರಿಂದ ಮತ್ತು ಒಡಹುಟ್ಟಿದವರಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿ ದುಶ್ಚಟಗಳ ದಾಸರಾಗಿದ್ರ. ಪರಸ್ತ್ರೀ ವ್ಯಾಮೋಹ ಮತ್ತು ಭೋಗದ ಬೆನ್ನತ್ತಿದ ವೇಮನರು ತಮ್ಮ ಮನೆಯ ಸಂಪತ್ತನ್ನೆಲ್ಲ ನಾಶಪಡಿಸಿದ್ರ. ಇಂತಹ ಸಂದರ್ಭದಲ್ಲಿ ಅವರ ಜೀವನಕ್ಕೆ ಬೆಳಕಾಗಿ ಬಂದವರು ಅವರ ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮ. ಮೈದುನನ ಮನಸ್ಸನ್ನ ತಿದ್ದಲು ಮಲ್ಲಮ್ಮ ಮಾಡಿದ ಪ್ರಯತ್ನಗಳು ಇತಿಹಾಸದಲ್ಲಿ ಸದಾ ಸ್ಮರಣೀಯ ಎಂದ್ರ. ವೇಶ್ಯೆ ನಗ್ನಳಾಗಿ ವೇಮನನ ಮಂಚದ ಸುತ್ತ 3 ಪ್ರದಕ್ಷಿಣೆ ಹಾಕಿ ಹಿಂಬದಿಗೆ ಬಾಗಿ 2 ಕಾಲುಗಳ ನಡುವಿನಿಂದ ಕೈಚಾಚಿ ಮೂಗುತಿಯನ್ನ ಪಡೆಯಬೇಕು. ಅಲ್ಲಿಯವರೆಗೆ ವೇಮನ ಆಕೆಯನ್ನ ತದೇಕ ಚಿತ್ತದಿಂದ ನೋಡಬೇಕು. ಅತ್ತಿಗೆ ಮಾತಿನಂತೆ ನಡೆದ ಈ ಪ್ರಸಂಗದಲ್ಲಿ ವೇಮನನಿಗೆ ಸ್ತ್ರೀ ದೇಹದ ಮೇಲಿನ ಮೋಹ ಹೋಗಿ ಜೀವನದ ನಶ್ವರತೆ ಅರಿವಾಯಿತು. ಆ ಕ್ಷಣವೇ ಅವರಲ್ಲಿ ವೈರಾಗ್ಯ ಮೂಡಿ ಜ್ಞಾನದ ಹಾದಿ ಹಿಡಿದರು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ದಂಡಾಧಿಕಾರಿ ಸಿಗ್ಬತುಲ್ಲಾ ಮಾತನಾಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟು ಮತ್ತು ಸಾವು ಅನಿವಾರ್ಯ. ಆದರೆ ಈ ಎರಡರ ನಡುವೆ ನಾವು ಬದುಕುವ ರೀತಿ ಮುಖ್ಯ. ವೇಮನರು ತಮ್ಮ ಕವಿತೆಗಳ ಮೂಲಕ ಬದುಕಿನ ಸತ್ಯವನ್ನ ಸರಳವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತರಾದವರಲ್ಲ. ಅವರ ತತ್ವಗಳು ಇಡೀ ಮಾನವ ಕುಲಕ್ಕೆ ಪ್ರೇರಣೆ. ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನದ ಕಡೆಗೆ ಸಾಗುವ ದಾರಿಯನ್ನ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ ಎಂದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಮಹಾಯೋಗಿ ವೇಮನ ಅವರ ಜಯಂತಿ ಅಂಗವಾಗಿ ಶುಭಾಶಯ ಕೋರುತ್ತೇವೆ. ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ರಾಜ ಕುಟುಂಬದಲ್ಲಿ ಬರ್ತಕ್ಕಂತಹ ಒಂದು ಸನ್ಯಾಸಿ ಯಾಕಾದ್ರು ಏನಕ್ಕೆ ಕೊಡುಗೆ, ಒಂದು ಅಪಾರವಾದ ಕೊಡುಗೆ ಕೊಟ್ಟಿರ್ತಕ್ಕಂತಹ ಸಮಾಜಕ್ಕೆ ಯಾತಕ್ಕೋಸ್ಕರ ಬಂತು ಸವಿಸ್ತಾರವಾಗಿ ನಮ್ಮ ಮೇಡಮ್ ಅವರು ಹುಟ್ಟಿದ ಮೇಲೆ ಸಾಯಬೇಕಂದ್ರೆ ಅದ್ರ ಮಧ್ಯದಲ್ಲಿ ಇರ್ತಕ್ಕಂತಹ ಏನು ಬೆಳವಣಿಗೆ ಆಗಬೇಕು, ಏನಕ್ಕೋಸ್ಕರ ನಾವು ಬಂದಿದ್ದೀವಿ ಪ್ರಪಂಚಕ್ಕೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಸುತ್ತೂರು ಎಂದರೆ ಕೇವಲ ಜಾತ್ರೆಯಲ್ಲ, ಸರ್ವಧರ್ಮಗಳನ್ನು ಒಗ್ಗೂಡಿಸುವ ಜಾತ್ರೆಯಾಗಿದೆ ಎಂದು ಬೆಂಗಳೂರಿನ ಶಿವಾಜಿನಗರದ ಶಾಸಕ ರಿಜ್ವಾನ್ ಹರ್ಷದ್ ಅಭಿಪ್ರಾಯಪಟ್ಟರು. ನಂಜನಗೂಡು ತಾಲೂಕಿನ ಸುತ್ತೂರು ಜಾತ್ರೆಯಲ್ಲಿ ಸೋಮವಾರ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ 44ನೇ ವರ್ಷದ 80 ಜೊತೆ ನಾಡ ಕುಸ್ತಿ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದ ಬೆಂಗಳೂರಿನ ಶಿವಾಜಿನಗರದ ಶಾಸಕ ರಿಜ್ವಾನ್ ಹರ್ಷದ್, ನಾನು ಪ್ರತಿ ವರ್ಷವೂ ಸುತ್ತೂರು ಜಾತ್ರೆಗೆ ಬಹಳ ಉತ್ಸಾಹದಿಂದ ಬರುತ್ತೇನೆ. ಶ್ರೀಗಳು ಪ್ರೀತಿ ವಿಶ್ವಾಸ ಸದಾಕಾಲ ಇಟ್ಟಿದ್ದಾರೆ. ಸುತ್ತೂರು ಜಾತ್ರೆ ಈ ಭಾಗಕ್ಕೆ ಮಾತ್ರ ಸೀಮಿತವಾಗಿಲ್ಲ, ರಾಜ್ಯದ ಬಹುಮುಖ್ಯ ಜಾತ್ರೆಗಳಲ್ಲಿ ಒಂದು. ಸಮಾಜದ ಜನರು ಚರ್ಚೆ ಮಾಡುವ ಜಾತ್ರೆ. ರೈತರು, ಯುವಕರು ವಿಜ್ಞಾನ ಪ್ರದರ್ಶನಗಳ ಜೊತೆಗೆ ಸಂದೇಶವನ್ನು ತಿಳಿಸುತ್ತದೆ. ಜಾತ್ರೆಯಲ್ಲಿ ನಡೆಯುತ್ತಿರುವ ಕುಸ್ತಿ ಪಂದ್ಯಾವಳಿ ರಾಷ್ಟ್ರಮಟ್ಟದ ಪಂದ್ಯಾವಳಿಯಾಗಿದೆ. ಕುಸ್ತಿ ಪಂದ್ಯಾವಳಿಯನ್ನು ಶ್ರೀಗಳು ಕುರಿತು ವೀಕ್ಷಿಸುತ್ತಿರುವುದು ಒಂದು ದೊಡ್ಡ ಶಕ್ತಿಯಾಗಿದೆ. ಮೈಸೂರು ಬಿಟ್ಟರೆ ಬೆಂಗಳೂರಿನ ಶಿವಾಜಿನಗರದಲ್ಲಿ ಕುಸ್ತಿ ಅಖಾಡಗಳಿವೆ. ಯುವಜನತೆ ಕ್ರೀಡೆಯ ಬಗ್ಗೆ ಆಸಕ್ತಿ ವಹಿಸುವ ಉದ್ದೇಶದಿಂದ ಬೆಂಗಳೂರಿನಲ್ಲಿ 1 ಕೋಟಿ ವೆಚ್ಚದಲ್ಲಿ ಇನ್ವೆಸ್ಟ್ ಮಾಡಿದ್ದೇನೆ. ಇತ್ತೀಚೆಗೆ ಯುವಕರು ಮಾದಕ ವಸ್ತುಗಳಿಗೆ ಕೊಲೆಯಾಗುತ್ತಿದ್ದಾರೆ. ಇಂತಹ ಕ್ರೀಡೆಗಳನ್ನು ಮಾಡುವುದರಿಂದ ದೈಹಿಕ ಹಾಗೂ ಮಾನಸಿಕವಾಗಿ ಮೇಲೆ ಬರಲು ಸಾಧ್ಯವಾಗುತ್ತದೆ ಎಂದರು. ಕುಸ್ತಿ ಅಭಿಮಾನಿಗಳೇ, ನಾನು ಪ್ರತಿ ವರ್ಷ ಈ ಜಾತ್ರಾ ಮಹೋತ್ಸವಕ್ಕೆ ಬಹಳ ಉತ್ಸಾಹದಿಂದ ಬರ್ತೇನೆ. ಪೂಜ್ಯ ಸ್ವಾಮೀಜಿಗಳು ತಮ್ಮ ಪ್ರೀತಿ ಸದಾಕಾಲ ನನ್ನ ಮೇಲೆ ಇಟ್ಟು
ಆಹ್ವಾನಿಸುತ್ತಾರೆ. ನಾನು ಈ ಜಾತ್ರಾ ಮಹೋತ್ಸವಕ್ಕೆ ತಪ್ಪದೆ ಪ್ರತಿ ವರ್ಷ ಬರ್ತೇನೆ, ಒಂದು ಭಕ್ತನಾಗಿ ಕೂಡ ಬರ್ತೇನೆ. ಈ ಸುತ್ತೂರು ಜಾತ್ರೆ ಈ ಕ್ಷೇತ್ರಕ್ಕೆ ಸೀಮಿತವಾದಂಥ ಜಾತ್ರೆ ಅಲ್ಲ, ಇಡೀ ರಾಜ್ಯದ ಜನರ ಜಾತ್ರೆಯಾಗಿ ಪರಿವರ್ತನೆ ಆಗಿದೆ. ನಮ್ಮ ರಾಜ್ಯದ ಮೂಲೆಗಳಿಂದ ಭಕ್ತಾದಿಗಳು ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದಕ್ಕೋಸ್ಕರ ಹಾಗೂ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳೋಕ್ಕೋಸ್ಕರ ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಮಾತನಾಡಿ, ಸುತ್ತೂರು ಜಾತ್ರೆಯಲ್ಲಿ ಕೃಷಿ ವಿಜ್ಞಾನ ದೇಶ ಆಟಗಳ ಜೊತೆಗೆ ಕುಸ್ತಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿದ್ದು ಸಾಕಷ್ಟು ಆಕರ್ಷಣೀಯ ಕೇಂದ್ರವಾಗಿದೆ. ಶ್ರೀಗಳು ಕೇವಲ ಜಾತ್ರೆ ಆಗಬಾರದೆಂಬ ಉದ್ದೇಶದಿಂದ ಧಾರ್ಮಿಕ ಹಾಗೂ ಶೈಕ್ಷಣಿಕವಾಗಿ ಮಾಹಿತಿ ನೀಡುವ ಸ್ಥಳವನ್ನಾಗಿ ಬದಲಾವಣೆ ಮಾಡಿದ್ದಾರೆ. ಮೈಸೂರು ಮಹಾರಾಜರ ಕಾಲದಿಂದಲೂ ಕುಸ್ತಿ ಪಂದ್ಯಾವಳಿಗಳು ಮಾನ್ಯತೆ ಪಡೆದಿದ್ದೇವೆ. ಇತ್ತೀಚೆಗೆ ಯುವಕರು ರೇಸ್ ಕೋರ್ಸ್ಗಳಿಗೆ ಹೋಗಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತಿದ್ದಾರೆ, ಜೊತೆಗೆ ಡ್ರಗ್ಸ್ ಜಾಲಗಳಿಗೂ ಬಲಿಯಾಗುತ್ತಿದ್ದಾರೆ. ಇಂತಹ ಕ್ರೀಡೆಗಳನ್ನು ಹೆಚ್ಚಾಗಿ ಆಯೋಜನೆ ಮಾಡುವ ಮೂಲಕ ಯುವಕರಿಗೆ ಶ್ರೀಗಳು ಸ್ಫೂರ್ತಿ ತುಂಬುತ್ತಿದ್ದಾರೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವೀಕ್ಷಕರಿಗೆ ರಾಮೂಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೂಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ 20% ರಿಯಾಯಿತಿ.
ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮೀನಾಕ್ಷಿ ಮಾದಪ್ಪ ಅಧ್ಯಕ್ಷತೆಯಲ್ಲಿ ಮಹಾಕವಿ ವೇಮನ ಜಯಂತ್ಯುತ್ಸವ ಬೀದರ್ ಜಿಲ್ಲೆಯ ಅಣದೂರ ಗ್ರಾಮ ಪಂಚಾಯಿತಿಯಲ್ಲಿ ನಡೆಸಲಾಯಿತು. ರೆಡ್ಡಿ ಸಮಾಜದ ಮಹಾಕವಿ ವೇಮನ ಜಯಂತ್ಯುತ್ಸವ ವೇಮನ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಣದೂರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಮಾತನಾಡಿ, ಬಸವಣ್ಣನವರು ಕನ್ನಡದಲ್ಲಿ ವಚನ ರಚಿಸಿದಂತೆ ಮಹಾಕವಿ ವೇಮನ ಅವರು ತೆಲುಗುವಿನಲ್ಲಿ ಕವನಗಳನ್ನು ರಚಿಸಿದ್ದಾರೆ. ಅವರ ಕವನಗಳು ಮಾನವ ಕುಲದ ಆದರ್ಶ ಮಾರ್ಗ ಸೂಚಿಸುವ ಕವನಗಳಾಗಿವೆ ಎಂದರು. ವೇಮನ ಅವರ ಕವನಗಳು ಕನ್ನಡಕ್ಕೆ ಭಾಷಾಂತರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ಹೇಳಿದರು. ದಲಿತರ ನಿವೇಶನಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕಬಳಿಸಲು ಯತ್ನಿಸಲಾಗುತ್ತಿದೆ ಎಂದು ಆರೋಪಿಸಿ ಕೋಲಾರ ನಗರಸಭೆ ಕಚೇರಿ ಎದುರು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಕೆಎಂ ಸಂದೇಶ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ಕೋಲಾರ ನಗರ ವ್ಯಾಪ್ತಿಯ ಕೀಲುಕೋಟೆ ಬಡಾವಣೆಯಲ್ಲಿ ದಲಿತರ ನಿವೇಶನಗಳು ಕೆಲ ಭೂಮಾಫಿಯಾ ದಂಧೆಕೋರರು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. 1976ರಲ್ಲಿ ದಲಿತರ ಹೆಸರಿಗೆ ನಿವೇಶನಗಳ ಹಕ್ಕುಪತ್ರ ವಿತರಣೆ ಮಾಡಲಾಗಿತ್ತು. ಕೆಲ ಭೂ ಒತ್ತುವರಿದಾರರು ದಲಿತರ ನಿವೇಶನಗಳಿಗೆ ನಕಲಿ ದಾಖಲೆ ಸೃಷ್ಟಿಸಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಭೂ ಒತ್ತುವರಿದಾರರಿಗೆ ನಗರಸಭೆಯ ಕೆಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಕೂಡಲೇ ಜಂಟಿ ಸರ್ವೆ ನಡೆಸಿ ದಲಿತರ ನಿವೇಶನಗಳಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ನಗರಸಭೆ ಅಧಿಕಾರಿಗಳಿಗೆ ಅಂಬೇಡ್ಕರ್ ಸೇವಾ ಸಮಿತಿ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳ್ಳಂಬೆಳಗ್ಗೆ ಅಗಲಗುರ್ಕಿ ಗ್ರಾಮದಲ್ಲಿ ಸರಣಿ ಕಳ್ಳತನ. ಮನೆಯಲ್ಲಿ ಮಲಗಿರುವಾಗಲೇ ನಗ ನಾಣ್ಯ ದೋಚಿ ಪರಾರಿಯಾದ ಖದೀಮರು. 260 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿ, 4 ಲಕ್ಷ ರೂಪಾಯಿ ನಗದು ಕಳವು. ಚಿಕ್ಕಬಳ್ಳಾಪುರದಲ್ಲಿ ದಲಿತರು ಸವರ್ಣೀಯರ ನಡುವೆ ಘರ್ಷಣೆ. ದೇವರ ಉತ್ಸವ ಮೂರ್ತಿ ಮೆರವಣಿಗೆ ವಿಚಾರದಲ್ಲಿ 2 ಗುಂಪುಗಳ ನಡುವೆ ಗಲಾಟೆ. ದೇವರ ಉತ್ಸವ ಮೂರ್ತಿ ಮುಟ್ಟಬೇಡಿ ಎಂದರಂತೆ ಸವರ್ಣೀಯರು. ಏರುತ್ತಿದೆ ಚೀಮುಲ್ ಚುನಾವಣೆ ಕಾವು. ಗೌರಿಬಿದನೂರಿನಲ್ಲಿ ಹಾಲಿ ಮಾಜಿ ಶಾಸಕರ ನಡುವೆ ಮಾತಿನ ಯುದ್ಧ. ರೈತರ ಬಂಡವಾಳಶಾಹಿಗಳ ರೈತರೇ ನಿರ್ಧಾರ ಮಾಡಲಿ ಎಂದ ಶಿವಶಂಕರ ರೆಡ್ಡಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.